ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಭಾದ್ರಪದ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ ನೆಲಮಂಗಲ, ದೊಡ್ಡಬಳ್ಳಾಪುರ, SH74 ಹತ್ತಿರ ಈಗ ನಿಮಗೆ 20-30 ನಿವೇಶನಗಳು ಸಿಗ್ತಾ ಇದೆ. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡುವಂಥವರಿಗೆ ನೋಂದಣಿ ವೆಚ್ಚ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ನೋನಿಸೆಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸೆಪ್. ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಕುಡಿಯಿರಿ ನೋನಿಸೆಪ್. ಆರೋಗ್ಯವಂತರಾಗಿರಿ. ಶುಗರ್ ಫ್ರೀ, ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ಆಗಿರುವಂಥದ್ದು ನೋನಿಸೆಪ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಭಾದ್ರಪದ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂಥ ವಾಟ್ಸಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಗುರುಜರ್ ತಿಳಿಸಿದ್ರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನದ ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜನ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಾಳೆ ಸ್ವರ್ಣಗೌರಿ ವ್ರತಾನುಷ್ಠಾನ ಅಂದರೆ ಸ್ವರ್ಣಗೌರಿ ಹಬ್ಬ ಮತ್ತು ನಾಳಿದ್ದು ಬುಧವಾರ ಗಣೇಶ ಚತುರ್ಥಿ ಅಂದರೆ ಗಣೇಶ ಹಬ್ಬ. ಹಾಗಾಗಿ ನಾಳೆ ಮಂಗಳವಾರ ಮತ್ತು ನಾಳಿದ್ದು ಬುಧವಾರ ಈ 2 ದಿನಗಳಂದು ವಿಶೇಷವಾದಂತಹ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಸತತ 2 ಗಂಟೆಗಳ ಕಾಲ. ಸತತ 2 ಗಂಟೆಗಳ ಕಾಲ ಪ್ರಸಾರವಾಗುವಂತಹ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ, ಅವರ ದಿವ್ಯ ಸಾರಥ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸ್ವರ್ಣಗೌರಿಗೂ ಸಲ್ಲಿಸಲಾಗುತ್ತೆ ಮತ್ತು ಗಣೇಶನಿಗೂ ಕೂಡ ಸಲ್ಲಿಸಲಾಗುತ್ತೆ. ಅವರಿಗೆ ಪ್ರಿಯವಾಗಿರುವಂಥದ್ದೇನು, ಗಣೇಶ ಹಬ್ಬ ಯಾಕಾಗಿ ನಾವು ಆಚರಿಸ್ತೇವೆ, ಅದರ ಹಿನ್ನೆಲೆ ಏನು, ಆಚರಣೆಯ ಕ್ರಮಬದ್ಧ ರೀತಿ ನೀತಿಗಳು ಹೇಗಿರಬೇಕು ಮತ್ತು ಪದ್ಧತಿಗೆ ಅನುಸಾರವಾಗಿ ನಾವು ಯಾವ ರೀತಿ ಹಬ್ಬವನ್ನು ಆಚರಿಸಬೇಕು, ಇದೆಲ್ಲವನ್ನು ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ನಾಳೆ ಮತ್ತು ನಾಡಿದ್ದು 2 ದಿನಗಳಂದು 2 ಗಂಟೆಗಳ ಕಾಲ ಪ್ರಸಾರವಾಗುವಂತಹ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಖಂಡಿತವಾಗಿ ಪೂಜಾರಾಧನೆ ಇರುತ್ತೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ ಸಂಭ್ರಮದಿಂದ ಗೌರಿ ಮತ್ತು ಗಣೇಶ ಹಬ್ಬವನ್ನು ನಾವೆಲ್ಲರೂ ಆಚರಿಸೋಣ ಅಂತ ಹೇಳ್ತಾ, ಇನ್ನು ನಿಮಗೆಲ್ಲ ಗೊತ್ತಿದೆ 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ ಗುರುಜಿ ಜೊತೆಗೆ ನೇರವಾಗಿ ಮಾತಾಡಿ. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಇದು ನಮ್ಮ ವಾಹಿನಿಯ ವಿಳಾಸ. ಇಲ್ಲಿಗೆ ನೀವು ಪತ್ರಗಳನ್ನು ಬರೀಬಹುದು. ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ಚಕ್ಷುರ್ಮತಿ ವಿಭಾಗಕ್ಕೆ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕಡ್ಡಾಯವಾಗಿ ಫೋಟೋ
ಅಗತ್ಯ ಇರೋದಿಲ್ಲ. ಇನ್ನು 9538868222 9538868222 ಇದು ನಮ್ಮ ವಾಟ್ಸ್ಆ್ಯಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡುವಂತಿಲ್ಲ. ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಸ್ಪಷ್ಟವಾಗಿ 2 ನಿಮಿಷಗಳ ಒಳಗಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಈ ವಾಟ್ಸ್ಆ್ಯಪ್ ದೂರವಾಣಿ ಸಂಖ್ಯೆಗೆ ಕಳಿಸ್ಕೊಡ್ಬೋದು. ಇನ್ನು ಗುರುಜರನ್ನ ನೀವು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 9742690055 9742690055. ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759. ಖಂಡಿತವಾಗಿಯೂ ಕರೆ ಮಾಡ್ಬೋದು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನು ಕೂಡ ನೀವು ಭೇಟಿ ಆಗ್ಬೋದು ಅಪಾಯಿಂಟ್ಮೆಂಟ್ ತೊಗೊಳ್ಳೋದ್ರ ಮುಖಾಂತರ 08035235206 080352236. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಅವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಭಾದ್ರಪದ ಮಾಸದ ಶುಭ ಸೋಮವಾರ, ಹಾಗಾಗಿ ನಾವೆಲ್ಲರೂ ಈಶ್ವರನ ದಿವ್ಯ ದರ್ಶನ ಮಾಡ್ಕೊಂಡು देवदेवं जगन्नाथं देवेशं वृषभध्वजं नमामि शिरसा देवं किं नो मृत्युं करिष्यति गङ्गाधरं देवं सर्वाभरणभूषितं नमामि शिरसा देवं शिवाय सांबाय हरये परमात्मने प्रणतक्लेशनाशाय योगीनां पतये नमः. शिवाय सांबाय हरये परमात्मने प्रणतक्लेशनाशाय योगीनां पतये नमः. उत्पत्तिस्थितिसंहार कर्तारमीश्वरं नमामि शिरसा देवं किं नो मृत्युं करिष्यति मार्कण्डेयकृतं स्तोत्रं यः पठेत् शिवसन्निधौ तस्य मृत्युभयं नास्ति चोरभयं क्वचित्. नमः शिवाय सांबाय हरये परमात्मने प्रणतक्लेशनाशाय योगीनां पतये नमः. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಈಶ್ವರನ ದಿವ್ಯ ದರ್ಶನ ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವರಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ.
ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಗುರುಭ್ಯೋ ಗುರುಭ್ಯೋ ಗೋರಗುರುತರೇಭ್ಯಃ ಸರ್ವೇಭ್ಯ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ರುದ್ರದೇವಾಯ ನಮಃ. ಓಂ ನಂಜುಂಡೇಶ್ವರಾಯ ನಮಃ. ಓಂ ಅಗಸ್ತ್ಯೇಶ್ವರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಕಾಶಿ ವಿಶ್ವೇಶ್ವರಾಯ ನಮಃ. ಸಾಂಬ ಸದಾಶಿವಾಯ ನಮಃ. ಗೌರೀನ್ಮಮಾಯ ಸಲಿಲಾ ನಕ್ಷತ್ರದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡುತ್ತೆ. ಸಾಂಬ ಸದಾಶಿವನ ಅನುಗ್ರಹ, ದೇವರ ಆರಾಧನೆ ಜೊತೆಗೆ ಭಾದ್ರಪದ ಮಾಸದ ಪ್ರಾರಂಭ ದಿನ ಅಂದರೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ವಾರದ ಮೊದಲನೇ ದಿವಸ ಇವತ್ತಾದ್ದರಿಂದ ಇವತ್ತು ಭಾದ್ರಪದ ಮಾಸದಲ್ಲಿರ್ತಕ್ಕಂಥ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರರ ಪ್ರಾರ್ಥನೆ, ಹಾಗೆ ಸ್ವರ್ಣಗೌರಿಯ ಆರಾಧನೆ. ಅದಾದ ನಂತರ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಗಣಪನ ಆರಾಧನೆ. ಗೌರಿ ಗಣಪತಿಯ ಹಬ್ಬ ಈಗಾಗಲೇ ಸಡಗರ ಸಂಭ್ರಮ ಇಡೀ ರಾಜ್ಯದಲ್ಲೇ ಮನೆ ತುಂಬಿದೆ. ರಾಜ್ಯದಾದ್ಯಂತ ಪ್ರತಿಯೊಬ್ಬರು ಗೌರಿ ಗಣಪತಿಯ ಹಬ್ಬದ ಆ ಸಡಗರ ಸಂಭ್ರಮದಲ್ಲಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಸಹಿತ ಅರಿಶಿನ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು ಕೊಡುವಂತಹದ್ದಾಗಿ ಪ್ರತಿ ವರ್ಷದ ಕಾಯಕದಂತೆ ಈ ವರ್ಷವೂ ಸಹಿತ ನಮ್ಮಲ್ಲಿ ನಡೀತಾ ಇದೆ. ಹಾಗಾಗಿ ಸಾಕಷ್ಟು ಜನ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ, ಆಯಾ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಮಂಗಳ ದ್ರವ್ಯಗಳನ್ನು ಸೇರಿಸಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಈಗಾಗಲೇ ನಮ್ಮ ರಾಜ್ಯದ ಮೂಲ ಮೂಲೆಗಳಿಂದ ಪ್ರತಿಯೊಂದು ಭಾಗಗಳಿಗೂ ಸಹಿತ ಆಯಾ ಭಾಗದಲ್ಲಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ಒಂದಷ್ಟು ಜನ ಬಂದು ನಮ್ಮ ಆಶ್ರಮದಿಂದಲೂ ಒಂದಷ್ಟು ಅರಿಶಿನ ಕುಂಕುಮಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಹಾಗೆ ಇಲ್ಲೂ ಸಹಿತ ನೇರ ಪ್ರಸಾರದಲ್ಲೂ ಸಹಿತ ನಾವು ಕಳಿಸ್ತಾ ಇದ್ದೀವಿ. ಹಾಗೆ ಬೆಳಗಿನಿಂದ ಸಂಜೆವರೆಗೂ ನಮ್ಮ ಜಿ ಕನ್ನಡದ ಆಫೀಸಲ್ಲೂ ಸಹಿತ ಈ ಒಂದು ಅರಿಶಿನ ಕುಂಕುಮವನ್ನು ವಿತರಣೆ ಮಾಡುವಂಥ ಕಾಯಕವನ್ನು ನಡೆಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಕಾರ್ಯಕ್ರಮದ ವೀಕ್ಷಕರು, ಅದರಲ್ಲೂ ಹೆಚ್ಚಿನ ಮಟ್ಟದ ವೀಕ್ಷಕರು ತಾಯಂದರು ತಾವೆಲ್ಲರೂ. ಆದ್ದರಿಂದ ನಿಮಗೆ ಈ ಒಂದು ತವರಿನಿಂದ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ ಕುಂಕುಮವನ್ನು ಕಳಿಸುವಂಥ ಕಾಯಕವನ್ನು ನಾವು ನಡೆಸ್ತಾ ಇದ್ದೀವಿ. ಅದೊಂದು ಸಂತೋಷದ ವಿಚಾರ. ಇನ್ನು ಗೌರಿ ಹಬ್ಬದ ಸಡಗರ, ಹೆಣ್ಣು ಮಕ್ಕಳಾಗಲೇ ಈಗಾಗಲೇ ದೇವಿಯನ್ನು, ಗೌರಿಯನ್ನು ಕೂಡಿಸ್ಲಿಕ್ಕಾಗಿ ಮನೆಯನ್ನು ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಶುದ್ಧಿ ಮಾಡಿ ವಿಶೇಷವಾಗಿರ್ತಕ್ಕಂಥ ಗೌರಿಯ ಆರಾಧನೆಗೆ ಈಗಾಗಲೇ ತಾವೆಲ್ಲರೂ ಸನ್ನಿಧರಾಗಿದ್ದೀರಿ. ಎಲ್ಲರೂ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಕೆಲವಷ್ಟು ಜನಕ್ಕೆ ಗೌರಿ ಮನೆಯಲ್ಲಿ ಕೂಡಿಸೋ ಪದ್ಧತಿ, ಕೆಲವಷ್ಟು ಜನಕ್ಕೆ ಎಲ್ಲಾದರೂ ಒಂದು ಕಡೆ ಗೌರಿ ಕೂಡಿಸಿದರೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬರೋ ಪದ್ಧತಿ. ಸಾರ್ವತ್ರಿಕವಾಗಿ ಎಲ್ಲರಿಗೂ ಗೌರಿ ಹಬ್ಬ ಇರೋದಿಲ್ಲ. ಅಂದರೆ ಗೌರಿ ಎಲ್ಲ ಆಚರಣೆ ಇರುತ್ತೆ. ಗೌರಿ ಅಂದರೆ ಒಂದು ಹೆಣ್ಣು ಮಗಳ ಆಚರಣೆ ಇರುತ್ತೆ. ಕೈಲಾಸದಿಂದ ದರಗಿಳಿದಂತಹ ಗೌರಿಯನ್ನು ಬರಮಾಡಿಕೊಳ್ಳತಕ್ಕಂಥ ರೀತಿ ಒಂದಷ್ಟು ಆದರೆ, ತವರಿಂದ ಉಡುಗೊರೆಯನ್ನು ಕಳಿಸಿ ಹೆಣ್ಣು ಮಕ್ಕಳನ್ನು ಸಂತೋಷಪಡಿಸ್ತಕ್ಕಂಥದ್ದು ಮತ್ತೊಂದು ಭಾಗ. ಹಾಗೆ ತವರಿಗೆ ಹೆಣ್ಣು ಬರೋದು, ಗೌರಿ ಬರ್ತಕ್ಕಂಥದ್ದು, ಗೌರಿಯ ಸಡಗರ ಸಂಭ್ರಮದ ಹಬ್ಬದ ಆಚರಣೆ ಆಗ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಇಂತಹ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಹಾಗೆ ನಾಳೆಯ ಭಾದ್ರಪದ ಮಾಸದ ಗೌರಿಯ ಸ್ವರ್ಣಗೌರಿಯ ಆಚರಣೆ ತಮ್ಮೆಲ್ಲರಿಗೂ ಸಂತೋಷವನ್ನು, ಸಂಭ್ರಮವನ್ನು ತರಲಿ. ಪ್ರತಿಯೊಬ್ಬರ ಕೈಗಳಲ್ಲೂ ಹಚ್ಚ ಹಸಿರು ಬಳೆಗಳನ್ನು ಧರಿಸಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿಕೊಂಡು, ಒಳ್ಳೆಯ ಸೀರೆಗಳನ್ನು ಉಟ್ಕೊಂಡು, ತಲೆಗೆ ಲಕ್ಷಣ ಹೂ ಮುಡಿತಕ್ಕಂಥದ್ದು, ಹಣೆಗೆ ಕುಂಕುಮ ಇಟ್ಕೊಳ್ತಕ್ಕಂಥದ್ದು, ತಲೆ ಬಾಚಿಕೊಂಡು ಬಹಳ ವಿಶೇಷವಾಗಿ ಪ್ರತಿಯೊಬ್ಬರು ಸಹಿತ ಮನೆಯಲ್ಲಿ ನೀವು ಕೂಡಿಸಿ ಅಲಂಕಾರ ಮಾಡಿದಂತಹ ಸ್ವರ್ಣಗೌರಿ ಹೇಗೋ ಹಾಗೇ ತಾವು ಸಹಿತ ಗೌರಿಯಂತೆ ಸಿಂಗರಿಸ್ತಕ್ಕಂತಹದ್ದು ಬಹಳ ವಿಶೇಷ. ಇನ್ನು ಗೌರಿ ಆದ ನಂತರ ಹಿಂದಲೇ ಇನ್ನು ಭಾದ್ರಪದ ಮಾಸದ ಗಣಪತಿ ಹಬ್ಬ. ಅಂದರೆ ಗಣಪತಿ ಬಂದೇ ಬಿಡ್ತು ನೋಡಿ. ತಾಯಿ ಮೊದಲು ಬಂದಳು, ತಾಯಿನ ಕರ್ಕೊಂಡು ಹೋಗ್ಲಿಕ್ಕೆ ಮಗ ಬಂದೇ ಬಿಡ್ತಾನೆ. ಮಗ ಬರ್ತಕ್ಕಂಥದ್ದು, ಗಣಪನನ್ನು ಕೂಡಿಸ್ತಕ್ಕಂಥದ್ದು, ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರು ಸಹಿತ ಜಾತಿ ಮತ ಪದ ಅಂದರೆ ಯಾವುದೇ ತರಹ ಪಂಥಗಳ ಭೇದವಿಲ್ಲದಿರ ಪ್ರತಿಯೊಬ್ಬರು ಸಹಿತ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಇಷ್ಟಪಡ್ತಕ್ಕಂಥ ದೇವರು ಯಾರಾದಿದ್ದರೆ ಅದು ಗಣಪತಿ ಮಾತ್ರನೇ. ಹಾಗಾಗಿ ಗಣಪನ ವಿಶೇಷವಾಗಿರ್ತಕ್ಕಂಥ ನಾನಾ ಭಂಗಿಗಳಲ್ಲಿರ್ತಕ್ಕಂಥ ಗಣಪನ ಆರಾಧನೆ ಮಾಡ್ತಾ, ಗಣಪನ ಪೂಜಿಸಿ ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು ಒಂದು ಕ್ರಮ. ಹಾಗೆ ಭಾದ್ರಪದ ಮಾಸ ಅಂದರೆ ಇದು ಎಷ್ಟು ವಿಶೇಷವಾಗಿರ್ತಕ್ಕಂಥ ಮಾಸ. ಈ ಮಾಸದಲ್ಲಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ತರತಕ್ಕಂಥದ್ದು. ಈ ಭಾದ್ರಪದ ಮಾಸದ ಒಂದೊಂದು ದಿನವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದೇ. ಭಾದ್ರಪದ ಮಾಸ ಅಂದರೆ ಇಲ್ಲಿಂದ ಪ್ರಾರಂಭ ಆದರೆ ಇನ್ನು ಈ ಹುಣ್ಣಿಮೆಯ ತನಕ ಅಂದರೆ ಅನಂತ ಪದ್ಮನಾಭ ವ್ರತ ಅಥವಾ ಅನಂತ ಹುಣ್ಣಿಮೆ ಅಲ್ಲಿವರೆಗೂ ನಿರಂತರವಾದಂಥ ಪೂಜಾ ಅನುಷ್ಠಾನಗಳು ಸಾಕಷ್ಟು ಕಡೆ ನಡೆಯುತ್ತೆ. ಈ ಸನ್ನಿವೇಶದಲ್ಲಿ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು.
ಮತ್ತು ಧರ್ಮಶಾಸ್ತ್ರದ ಪ್ರಕಾರ ನಡೀಬೇಕು. ಹಾಗೆ ಗಣಪನ ಮನೆಯಲ್ಲಿ ಕೂಡಿಸಿದಾಗ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ದ್ವಿಕಾಲದಲ್ಲಿ ಭಗವಂತನಿಗೆ ಮಹಾನೈವೇದ್ಯ ನಡೀಬೇಕು. ಸಾಧ್ಯವಾದರೆ ಒಂದಷ್ಟು ವಾಸ್ತುಗಳಲ್ಲಿ ಮಾಧ್ಯಾಹ್ನಿಕ ಮಹಾನೈವೇದ್ಯವನ್ನು ಅಂದರೆ ಭಗವಂತನಿಗೆ ಅವತ್ತು ನೀವೇನು ಪ್ರಸಾದವನ್ನು ಮನೆಯಲ್ಲಿ ಮಾಡಿರ್ತೀರೋ ಅದನ್ನು ಭಗವಂತನಿಗೆ ಮೊದಲು ನೈವೇದ್ಯ ಮಾಡತಕ್ಕಂಥದ್ದು, ಗಣಪನಿಗೆ ನೈವೇದ್ಯ ಮಾಡುವಂಥದ್ದು ಇಂದಿಗೂ ಪದ್ಧತಿ ಇದೆ. ಇನ್ನು ಗಣಪತಿಯನ್ನು ಕೂಡಿಸಿ ನಾನಾ ಪತ್ರೆಗಳಿಂದ ಗರ್ಕೆ, ದೂರ್ವ, ಬಿಳಿ ಎಕ್ಕದ ಹೂವು, ಬಿಳಿ ಎಕ್ಕದ ಎಲೆ ಹೀಗೆ ಮತ್ತು ಚೇಪೆ ಎಲೆ ಈ ತರಹ ಎಲ್ಲವೂ ಸಹಿತ ಒಂದು 21 ತರಹ ಗರ್ಕೆ ಮತ್ತು 21 ತರಹ ವಿಶೇಷವಾಗಿರ್ತಕ್ಕಂಥ ಪತ್ರೆಗಳಿಂದ ಪೂಜೆ ಮಾಡಿ ಸ್ವಾಮಿಯನ್ನು ವಿಸರ್ಜನೆ ಮಾಡುವವರೆಗೂ ಬೆಳಗ್ಗೆ ಮತ್ತು ಸಾಯಂಕಾಲ ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಒಂದು ಪೂರ್ಣ ಫಲವನ್ನಿಟ್ಟು ಸ್ವಾಮಿಯನ್ನು ಕದಲಿಸುವಾಗ ಅಲ್ಲಿ ಪುನಃ ಪೂರ್ಣ ಫಲವನ್ನು ಕದಲಿಸಿ ಅದನ್ನು ಹೊಡೆದು ನೈವೇದ್ಯ ಮಾಡತಕ್ಕಂಥದ್ದು, ಗಣಪನ ನೀರಿಗೆ ವಿಸರ್ಜನೆ ಮಾಡತಕ್ಕಂತಹದ್ದು. ಆ ನೀರಿಗೆ ವಿಸರ್ಜನೆ ಮಾಡುವ ಕಾಲ ಸಹಿತ ಒಂದಷ್ಟು ಎಚ್ಚರಿಕೆಗಳನ್ನು ವಹಿಸಬೇಕು. ಎಚ್ಚರಿಕೆ ಅಂದರೆ ಇಷ್ಟೇ, ಸಾಧ್ಯವಾದಷ್ಟು ಪರಿಸರವನ್ನು ಹಾಳು ಮಾಡ್ದಿರ, ಜಲದಲ್ಲಿರ್ತಕ್ಕಂತಹ ಜಲಚರಗಳಿಗೆ ತೊಂದರೆ ಆಗದಿರ, ನೀವು ಪೂಜೆ ಮಾಡಿರ್ತಕ್ಕಂತಹ ಪೂಜಾ ದ್ರವ್ಯಗಳನ್ನು, ಪೂಜಾ ಸಾಮಗ್ರಿಗಳನ್ನು ಎಲ್ಲವನ್ನು ಸಹಿತ ಪ್ರತ್ಯೇಕವಾಗಿ ಯಾರು ತುಳಿದಿದ್ದಂಥ ಸ್ಥಳದಲ್ಲಿ ಹಾಕಿ ಬರೀ ಗಣಪತಿಯನ್ನು ಮಾತ್ರ ನೀರಿಗೆ ವಿಸರ್ಜನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಗಣಪತಿಯನ್ನು ತರಬೇಕಾದ್ರೆ ತರುವಾಗೂ ಸಹಿತ ಒಂದು ಎಚ್ಚರಿಕೆ ಬೇಕು. ಏನಪ್ಪ ಅಂದರೆ ಸಾಧ್ಯವಾದಷ್ಟು ಮಣ್ಣಿನ ಗಣಪತಿಯನ್ನೇ ತರಬೇಕು. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ತರಹ ಇರ್ತಕ್ಕಂಥ ಗಣಪತಿಗಳನ್ನು ತಂದು ಆ ಗಣಪನ ಅನುಷ್ಠಾನಕ್ಕಾಗಿ ಅಥವಾ ಗಣಪನ ಆರಾಧನೆ ಮಾಡುವಾಗ ಅಥವಾ ಗಣಪನ ವಿಶೇಷವಾಗಿರ್ತಕ್ಕಂಥ ಪೂಜೆ ಸಲ್ಲಿಸಬೇಕು, ನಾನಾ ರೀತಿಯಲ್ಲಿ ಅಲಂಕಾರಗೊಂಡಿರ್ತಕ್ಕಂಥ ಗಣಪ ಆಗಬೇಕು ಅಂಥೇಳಿ ಒಂದಷ್ಟು ಕೆಮಿಕಲ್ಸ್ ಮಿಕ್ಸ್ ಆಗಿರ್ತಕ್ಕಂಥದ್ದು ಅಥವಾ ಜಾಸ್ತಿ ಬಣ್ಣಗಳಿರ್ತಕ್ಕಂಥದ್ದು ಇಂತಹ ಗಣಪನ ತಂದು ಪೂಜೆ ಮಾಡಿ ಅದನ್ನು ನೀರಿಗೆ ವಿಸರ್ಜನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಜಲಚರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ಎಲ್ಲಕ್ಕೂ ತೊಂದರೆ ಆಗುತ್ತೆ. ಅದರಿಂದ ಮಣ್ಣಿನ ಗಣಪ ಬೇಕು. ಅಲಂಕಾರ ಎಂಬತಕ್ಕಂಥದ್ದು ನೀವು ಹೂವಿನಲ್ಲಿ ಅಲಂಕಾರ ಮಾಡಿ, ಆ ಬಣ್ಣಗಳ ಅಲಂಕಾರವನ್ನು ಆದಷ್ಟು ಕಡಿಮೆ ಮಾಡಿ. ಆದಷ್ಟು ಇಂತಹದ್ದನ್ನು ಮನಸ್ಸಲ್ಲಿಟ್ಕೊಂಡು ಪೂಜೆ ಮಾಡತಕ್ಕಂಥದ್ದು ಮತ್ತು ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥದ್ದು. ಸಂಘ ಸಂಸ್ಥೆಗಳಲ್ಲಿ ಹುಡುಗರು, ಯುವಕರು ಎಲ್ಲರೂ ಸಹಿತ ಗಣಪತಿಯನ್ನು ಕೂಡಿಸಿ ಅಲಂಕಾರ ಮಾಡುವಾಗ, ಪೂಜಾ ಅನುಷ್ಠಾನ ಮಾಡುವಾಗ ಯಾರೊಬ್ಬರಿಗೂ ತೊಂದರೆ ಆಗದಿರ, ಯಾರೊಂದು ಮತಕ್ಕೂ ತೊಂದರೆ ಆಗದಿರ ಅಥವಾ ಇನ್ನೇನೋ ಸಮಸ್ಯೆ ಮಾಡ್ಕೊಂಡು ನೀವು ಕಣ್ಣೀರು ಹಾಕುವಂಥ ರೀತಿ ಆಗದಿರ ನೀವೆಲ್ಲರೂ ಹಸನ್ಮುಖಿಯಾಗಿ ನಗನಗ್ತಾ ಆಚರಣೆ ಮಾಡುವಂಥ ಹಬ್ಬ ಗಣಪತಿ ಹಬ್ಬ. ಗಣಪತಿ ಹಬ್ಬವನ್ನು ಆಚರಣೆ ಮಾಡುವಾಗ, ಗೌರಿ ವ್ರತವನ್ನು ಮಾಡುವಾಗ ಹೆಣ್ಣು ಮಕ್ಕಳು ಮನೆಯಲ್ಲಿ ನಗನಗ್ತಾ ಇರಬೇಕು, ನಗುಮುಖ ಇರಬೇಕು. ಏನೇ ಆದರೂ ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ, ಏನನ್ನು ಕೊಟ್ಟಿದ್ದಾನೋ ಕೊಟ್ಟಿದ್ದರಲ್ಲೇ ನಾವು ತೃಪ್ತರಾಗಿರಬೇಕು. ಅಷ್ಟಕ್ಕೆ ನಾವು ಆಲೋಚನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಪೂಜೆಗೆ ಕೂತ್ಕೊಂಡಾಗೂ ಸಹಿತ ಮತ್ತೊಂದರ ಬಗ್ಗೆ ಚಿಂತನೆ ಮಾಡೋದು ಸಮಂಜಸ ಅಲ್ಲ. ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಅಂತೂ ಇವತ್ತು ನಾಳೆ ಕೂಡಿಸುವ ಗೌರಿ ಹಬ್ಬಕ್ಕೆ ಇವತ್ತೇ ಮನೆಯನ್ನು ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಶುದ್ಧಿ ಮಾಡಿ ಮಾವಿನ ಸೊಪ್ಪು ತೋರಣ ಕಟ್ಟಿ ನಾಳೆಗೆ ಬೇಕಾದ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ನಾಳೆ ಆ ಮುಹೂರ್ತದಲ್ಲಿ ಮುಖ್ಯವಾಗಿ ಗೌರಿಯನ್ನು ಕೂಡಿಸುವಾಗ ಬೆಳಗಿನಿಂದ ಮಧ್ಯಾಹ್ನ 12ರವರೆಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲವೇ. ಆದರೂ ನಾಳೆ ಮಂಗಳವಾರ ಆದ್ದರಿಂದ ಯಾವ ಭಯವೂ ಇಲ್ಲ. ಯಾಕೆಂದರೆ ರಾಹುಕಾಲ ಮಾಧ್ಯಾಹ್ನಿಕ. ರಾಹುಕಾಲವನ್ನು ಹೊರತುಪಡಿಸಿ ಇನ್ನು ಯಾವ ಕಾಲದಲ್ಲಾದರೂ ಸಹಿತ ದೇವಿಯನ್ನು ಕೂಡಿಸಿ ಅಂದರೆ ಸ್ವರ್ಣಗೌರಿಯನ್ನು ಕೂಡಿಸಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಕೆಲವರು ದೇವಾಲಯಗಳಲ್ಲೇ ಕೂಡಿಸ್ತಾರೆ. ಅಲ್ಲಿಗೆ ಭಕ್ತರು ಮನೆಯಿಂದ ಮರದ ಬಾಗಿನ ಜೊತೆಗೆ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಪುಷ್ಪಗಳು, ಹಣ್ಣು ಹಂಪಲು ಎಲ್ಲವನ್ನು ತಗೊಂಡು ಬರ್ತೀರಿ. ಮನೆಯಲ್ಲೇ ಕೂಡಿಸಿ ಆರಾಧನೆ ಮಾಡಿದ್ರೆ ನೀವಾಗಲಿ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥವರಾಗಲಿ ಎಲ್ಲರೂ ಸೇರಿ ಒಂದೆಡೆ ಸೇರಿ ಸ್ವರ್ಣಗೌರಿಯನ್ನು ಆಚರಣೆ ಮಾಡುವ ಪದ್ಧತಿ ಇರುತ್ತೆ. ಏನೇ ಆದರೂ ನಾಳಿನ ಸ್ವರ್ಣಗೌರಿ ಆಚರಣೆಯನ್ನು ಎಲ್ಲ ಹೆಣ್ಣುಮಕ್ಕಳು, ನಮ್ಮ ಭಾರತೀಯ ಸ್ತ್ರೀಯರು ಪ್ರತಿಯೊಬ್ಬರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿನ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಆಗಲಿಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ದುರ್ಗಾಂ ಪಾಹಿ ಪಾಹಿ ಸನಂತಾಂ ದುರ್ಗಾಂಬಿಕಾಯ ನಮಃ. ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟುನ್ವನ್ನೋತ್ವಸೀದ ಸಾಧನಂ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 29/8/2022 ಸೋಮವಾರ ದ್ವಿತೀಯ ಉತ್ತರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾಳೆಯ ಹಬ್ಬದ ಆಚರಣೆಗಾಗಿ, ನಾಳೆದಿರ್ತಕ್ಕಂಥ ಹಬ್ಬದ ಆಚರಣೆಗಾಗಿ ಸಡಗರ ಸಂಭ್ರಮದಿಂದ ಇವತ್ತೆಲ್ಲರೂ ಸಹಿತ ತಮ್ಮ ತಮ್ಮ ವಾಸ್ತುಗೃಹಗಳನ್ನು ಜೊತೆಗೆ ಗೌರಿ ಗಣಪತಿಯ ಆರಾಧನೆ ಮಾಡುವ ಸಾನ್ನಿಧ್ಯಗಳನ್ನು ಶುದ್ಧಿ ಮಾಡಿ ದೇವತಾ ಆರಾಧನೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು ಕ್ರಮ. ಆದರೂ ಈ ವರ್ಷದ ಹಬ್ಬ ಪ್ರತಿ ವರ್ಷ ಹಬ್ಬದ ಹಿಂದೂ ಮುಂದೆ ಮಳೆ ಆಗ್ತಾ ಇದ್ದದ್ದು ಸಹಜವೇ. ಆದರೆ ಈಗಾಗಲೇ ತಂಪಿನ ವಾತಾವರಣ ಸಾಕಷ್ಟು ಇದೆ. ಆರೋಗ್ಯಗಳಲ್ಲಿ ಒಂದಷ್ಟು ಜನಕ್ಕೆ ಹದಗೆಟ್ಟಿದೆ. ಅದೇ ಯಥೇಚ್ಛವಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರತಕ್ಕಂಥದ್ದು,
ಆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಆ ಮನೆಯೆಲ್ಲ ನೀರಾಗಿ ಮನೆಗಳಲ್ಲಿ ಪೂಜೆ ಮಾಡಲಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ಸಾಕಷ್ಟು ಇದೆ. ಏನೇ ಆದರೂ ಈ ಬಾರಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳು ಸಾಕಷ್ಟು. ಒಂದೊಂದು ಕಡೆಯೂ ಸಹಿತ ಕೆರೆಗಳು ತುಂಬಿ, ಆ ಊರಲ್ಲಿ ಕೆರೆಗಳೇ ತುಂಬಲ್ಲ ಅಂತಹದ್ದು ಕೆರೆಗಳು ತುಂಬಿ ಕೋಡಿ ಹರಿತಿರ್ತಕ್ಕಂಥದ್ದು, ಗ್ರಾಮಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು, ಕೋಡಿ ಹರಿದು ಕೆಲವು ಕಡೆ ಕಟ್ಟೆ ಹೊಡೆದಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಇದೆಲ್ಲವೂ ಸಾಕಷ್ಟು ಇದೆ. ಆದರೂ ಆ ಪ್ರಕೃತಿಯ ಮುಂದೆ ಯಾರೊಬ್ಬರೂ ಅಲ್ಲ. ಪ್ರಕೃತಿಯ ಜೊತೆಯಲ್ಲಿ ನಾವಿದ್ದೇವೆ. ಪ್ರಕೃತಿ ಮುನಿಸಿದ್ರೆ ನಾವು ಯಾರೂ ಇಲ್ಲದಂಥ ರೀತಿಯಲ್ಲಿ ಆಗ್ತೀವಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಒಳ್ಳೆಯದು. ಆದರೆ ಇಂತಹ ಸಂಕಷ್ಟಗಳಲ್ಲಿರ್ತಕ್ಕಂಥ ತಾಯಂದಿರು, ಹೆಣ್ಣು ಮಕ್ಕಳು ಅಥವಾ ವಾಸ್ತುಗಳಲ್ಲಿರ್ತಕ್ಕಂಥವರು, ಆ ಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ಮನಸ್ಸಿಗೆ ನೊಂದ್ಕೋಬೇಡಿ. ಆದಷ್ಟು ಬೇಗ ಇವೆಲ್ಲವೂ ಸರಿ ಹೋಗುತ್ತೆ. ಸರಿ ಹೋಗುವಂಥ ಕಾಲ ಎದುರಾಗುತ್ತೆ. ಏನೇ ಆದರೂ ಪ್ರಕೃತಿ, ಅದರಲ್ಲೂ ಸಾಂಬ ಸದಾಶಿವ, ಶಿವನ ಆರಾಧನೆ, ಶಿವ ಕೈಂಕರ್ಯ, ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ಅದರಲ್ಲೇ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗತ್ತೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ಯಾರ್ಯಾರ ರಾಶಿಗಳಲ್ಲಿ ಏನೆಲ್ಲ ಫಲಾಫಲಗಳಿದೆ ಆ ಫಲಗಳನ್ನೂ ಆಲೋಚನೆ ಮಾಡಬೇಕು. ಜೊತೆಗೆ ಗೌರಿ ಗಣಪತಿ ಹಬ್ಬದ ಸಡಗರದಿಂದ ಇರತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಸಂಕಷ್ಟಗಳು ದೂರ ಆಗಲಿ, ಪ್ರತಿಯೊಬ್ಬರು ಸಹಿತ ಹಸನ್ಮುಖಿಯಾಗಿ ನಗನಗ್ತಾ ಇರಲಿ, ಎಲ್ಲರ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಮಾಡಿರುವಷ್ಟು ಕೆಲಸಗಳಲ್ಲೂ ಸಹಿತ ಲಾಭವನ್ನೇ ಗಳಿಸಬಹುದು. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಮಾಡಿಕೊಳ್ಳೋದು ಬೇಡ. ಮನಸ್ಸಲ್ಲಿರ್ತಕ್ಕಂಥ ಆತಂಕವನ್ನು ದೂರ ಮಾಡಿಕೊಳ್ಳಿ. ಇವತ್ತಕ್ಕೆ ಇರ್ತಕ್ಕಂತಹ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರೆ ಆ ಅಭಿವೃದ್ಧಿಯನ್ನು ಕಾಣುವಂತಹ ನಿಟ್ಟಿನಲ್ಲಿ ತಾವಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಉತ್ತಮವಾದಂಥ ಕಾಯಕವನ್ನು ಮಾಡಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಸಿಗುತ್ತೆ ಅಂತಲ್ಲ, ಅಥವಾ ಸಮಸ್ಯೆಗಳ ಸರಮಾಲೆ ಆಗುವಂಥ ಲಕ್ಷಣಗಳು ಸಾಕಷ್ಟು. ಆದ್ದರಿಂದ ಭಯಪಡದಿರ ಧೈರ್ಯವಾಗಿ ಹೆದರಿಸಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭ ಇರತಕ್ಕಂಥದ್ದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ಇದೆ. ಆ ಮನಸ್ತಾಪ ಇರತಕ್ಕಂಥದ್ರಿಂದ ಸ್ವಲ್ಪ ಜೋಪಾನ, ಎಚ್ಚರಿಕೆಯ ನಡೆ ಇರಲಿ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಬೇಕು, ಮಾಡುವ ಕಾಯಕ ಅಭಿವೃದ್ಧಿ ಎತ್ತಿರಬೇಕು. ಅದಕ್ಕಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನು ಅಥವಾ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು ಮೇಷರಾಶಿಯವರು. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವ್ಯಾಪಾರದ ಕಡೆ ಗಮನ ಕೊಡಿ. ಮಾಡುವ ಕೆಲಸವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತು ದೇವತಾರಾಧನೆ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ಹೊರಟ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಈ ಒಂದು ಇರ್ತಕ್ಕಂಥ ಇವತ್ತಿನ ಈ ಶುಭ ದಿನ ತಾವು ಮಾಡುವಂಥ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನದೊಂದಿಗೆ, ಹಿರಿಯರ ಅನುಗ್ರಹದೊಂದಿಗೆ ತಾವು ಮಾಡುವಂಥ ಕಾಯಕ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದಿದೆ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದರೆ ವ್ಯಾಪಾರಗಳಾಗಲಿ, ವೃತ್ತಿಯಲ್ಲಿ ಅಭಿವೃದ್ಧಿಯಾಗಲಿ, ಏನಾದರೂ ಒಂದು ಸಂಕಷ್ಟದಿಂದ ಮುಕ್ತರಾಗಲಿಕ್ಕೆ ಭಗವಂತನ ಕೃಪಾ ಕಟಾಕ್ಷದಿಂದಾಗಲಿ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ. ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಇದ್ದರೆ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಗಮನ ಇರಲಿ ಮತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಇರಲಿ. ವ್ಯವಹಾರ ಮಾಡ್ತಕ್ಕಂಥವ್ರು ವ್ಯವಹಾರದ ಕಡೆ ಗಮನ ಇರಲಿ. ಸ್ವಲ್ಪ ಮೈ ಮರೆತರೂ ಸಮಸ್ಯೆ ಎಂಬತಕ್ಕಂಥದ್ದು ಬೇರೊಂದು ತರಹ ಆಗುತ್ತೆ. ಜೊತೆಗೆ ಶತ್ರುಗಳ ಅಟ್ಟಹಾಸ ಇರೋದರಿಂದ ಶತ್ರುಗಳ ಆಲೋಚನೆ ದಿನಪ್ರತಿ ಒಂದಲ್ಲ ಒಂಥರ ಚಿಂತನೆ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಒಂದು ತೊಂದರೆ ತಾಪತ್ರಗಳಿಗೆ ಈಡು ಮಾಡಿಸ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿ ಇರೋದರಿಂದ ಭಾಳ ಜೋಪಾನ ಇರಬೇಕು. ಇವತ್ತಿನ ದಿವಸ ನೀವು ಮಾಡುವ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಕಡೆ ಗಮನ ಕೊಡಬೇಕು. ಜೊತೆಗೆ ಇವತ್ತಿನ ದಿವಸ ಒಂದಷ್ಟು ಶ್ವಾನಗಳಿಗಾಗಲಿ, ಹಸುಗಳಿಗಾಗಲಿ ಅಥವಾ ಯಾವುದಾದ್ರೂ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ಪದಾರ್ಥವನ್ನು ಹಾಕ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಮಧ್ಯಾಹ್ನ 12ರಿಂದ 4:20 ತನಕ
12 ಗಂಟೆಯಿಂದ 4 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಇದೇ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪ ಮಾಡ್ಕೊಳ್ತೀರಿ, ಮನಸ್ಸನ್ನು ನೋವುಂಟು ಮಾಡ್ಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರು, ಯಾವುದೇ ಕೆಲಸದಲ್ಲಾದರೂ ಒಂಚೂರು ಬೆಳಕನ್ನು ಕಾಣಬೇಕು ಅಂದ್ಕೊಂಡ್ರು, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರುಕಾಳು ಅಥವಾ ಹೆಸರುಬೇಳೆ, ಉದ್ದಿನಕಾಳು ಅಥವಾ ಉದ್ದಿನಬೇಳೆ ಇಂತಹದ್ದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ, ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸು ಕೊಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಗಮನ ಕೊಡಿ, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ, ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆಯನ್ನು ದೂರ ಮಾಡ್ಕೊಳ್ಳಿ. ಇರ್ತಕ್ಕಂಥ ನೋವುಗಳನ್ನು ದೂರ ಆದರೆ ಕಷ್ಟದಿಂದ ಪಾರಾಗ್ತೀರಿ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಒಂದು ಒಳ್ಳೆಯದನ್ನು ಕಾಣಬೇಕಾದರೆ, ಒಳ್ಳೆಯ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಮಹಾವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆ ದೇವರಿಗೆ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಚರ್ಚಿಸಿ ತದನಂತರ ಆಚೆ ಹೊರಡೋದ್ರಿಂದ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಸಣ್ಣ ವಿಚಾರದಲ್ಲೂ ಮನಸ್ತಾಪ ಬರ್ತಿರುತ್ತೆ, ಮನಸ್ಸು ನೋವುಂಟಾಗ್ತಾ ಇರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆದರೆ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ, ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಜೀಗ ಸಿಂಹರಾಶಿಯಿಂದ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಶುಭ ದಿನ ಅಂದರೆ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಮಾಡುವಂತಹ ಕಾಯಕಗಳಿಗೆ 12ರ ನಂತರ ಅಂದರೆ ಮಧ್ಯಾಹ್ನ ಅಭಿಜಿನ್ ಲಗ್ನದ ನಂತರ ಒಂದಿಷ್ಟು ಬೆಳಕು ಕಾಣಬಹುದು. ಆದರೂ ಪ್ರಾರಂಭಿಕ ಹಂತದಲ್ಲಿ ಸಿಂಹರಾಶಿಯವರಿಗೆ ಒಂದಿಷ್ಟು ಮನಸ್ಸಿಗೆ ನೋವುಂಟಾಗುವಂಥದ್ದು, ಯಾವುದೇ ಕೆಲಸದ ಮೇಲೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಬಲವಂತ ಮಾಗಸ್ಥಾನ ಇವತ್ತು ಹೋಗಬೇಕಾ, ಡ್ಯೂಟಿ ಮಾಡಬೇಕಾ, ಇವತ್ತಿನ ಕೆಲಸ ಏನಾದ್ರು ನಡೆಸಬೇಕಾ, ಅಥವಾ ಸಿಕ್ಕಿದ್ರೆ ಒಂದು ದಿವಸ ರೆಸ್ಟ್ ತೊಗೊಳ್ಳೋಣ, ಅಥವಾ ಇನ್ನೆಲ್ಲಾರು ದೂರ ಬಾರ ಹೊಡೋಣ, ಅಥವಾ ಇನ್ನೇನಾದ್ರು ಬೇರೆ ಸ್ವಂತ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಇರ್ತಕ್ಕಂತಹ ಉದ್ಯೋಗಕ್ಕೆ ಲೀವ್ ತೊಗೊಂಡು ಮತ್ತೊಂದು ಕೆಲಸವನ್ನು ಮಾಡುವಂತಹ ಮನಸ್ಥಿತಿ ಇವತ್ತು ಸಾಕಷ್ಟು ಜನಕ್ಕೆ ಎದುರಾಗುತ್ತೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ತನ್ನ ಕರ್ತವ್ಯದಲ್ಲಿ ಲೋಪಬಾರದಂಥ ರೀತಿ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ. ಅದೇ ಏನೇ ಆದರೂ ಸಿಂಹರಾಶಿಯವರಿಗೆ ನಿಮ್ಮ ಮನಸ್ಸು, ನಿಮ್ಮ ಹೃದಯದ ಆರೋಗ್ಯ ಅಥವಾ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ಕಳಮಳದ ಚಿಂತನೆಗಳು ಸಾಕಷ್ಟು ಬಾಧಿಸ್ತಾ ಇರುತ್ತೆ. ಹಾಗಾಗಿ ಆರೋಗ್ಯವನ್ನು ಕಾಪಾಡಬೇಕು. ಅದಕ್ಕಾಗಿ ತ್ರ್ಯಂಬಕೇಶ್ವರನ ಮಹಾಮಂತ್ರವನ್ನು ಪಠನೆ ಮಾಡಿ, ಅಥವಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ ಒಂದು ಚಿಟಿಕೆಯಷ್ಟು ಲವಣವನ್ನು ದಕ್ಷಿಣಾಭಿಮುಖವಾಗಿ ನಿಂತು ಉಪ್ಪಿನಿಂದ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇಂಥೆಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ಲಾಭವನ್ನು ಖಂಡಿತ ಗಳಿಸ್ತೀರಿ. ಏನೇ ಆದರೂ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥ ಮನಸ್ಥಿತಿ ಇದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕಾಯಕದ ಕಡೆಯೂ ಗಮನದಿಂದಿದ್ದು ಇವತ್ತು ಒಂದು ಲಾಭವನ್ನು ಗಳಿಸುವಂತಹ ದಿನ. ಹಾಗೆ ಇವತ್ತಿನ ದಿವಸ ಯಾವುದೇ ಒಂದು ವಿಚಾರವನ್ನು ಆಲೋಚನೆ ಮಾಡಿದ್ರೂ ಆ ವಿಚಾರಗಳಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳನ್ನು ತಂದುಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣದಂಥ ರೀತಿಯಲ್ಲಿದ್ದೀರಿ. ಇವತ್ತು ಕೆಲವಷ್ಟು ದೋಷಗಳಿಂದ ಸಮಸ್ಯೆಯನ್ನು ತಂದುಕೊಳ್ತಾ ಇದ್ದೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ಎದುರಾಗ್ತಾ ಇರೋದ್ರಿಂದ ಇದಕ್ಕೊಂದು ಕೊನೆ ಇಲ್ಲದಂಥ ರೀತಿಯಲ್ಲಿ ಎದುರಾಗ್ತಾ ಇದೆ. ಆದರೂ ಇವತ್ತಿನ ದಿವಸ ತಾಳ್ಮೆಯಿಂದ ವರ್ತನೆ ಮಾಡಿ, ಇವತ್ತು ಏನು ಕೆಲಸ ಆಗಬೇಕಾಗಿದೆಯೋ ಒಂದು ದಿವಸ ಅಲ್ಲದಿದ್ದರೆ ಮುಂದೊಂದು ದಿವಸ ಮುಂದಾದರೂ ಪರವಾಗಿಲ್ಲ, ಆದರೆ ಇವತ್ತು ಆಗುವ ಕೆಲಸಕ್ಕೆ ಮತ್ತೊಂದು ಅಡ್ಡಿ ಆತಂಕ ಆಗುವಂಥದ್ದಾಗಲಿ, ಆಫೀಸು ಕಚೇರಿಗಳು ನಿಮ್ಮ ಮೇಲಧಿಕಾರಿಗಳಿಂದ ಆಗುವಂಥ ಒಂದಿಷ್ಟು ಕಿರಿಕಿರಿ ಆಗಲಿ, ಇದೆಲ್ಲ ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ತಾವು ಏನು ತೀರ್ಮಾನ ತಂದುಕೊಂಡ್ರೂ ಒಂದಷ್ಟು ಸಮಸ್ಯೆ ಆಗುತ್ತೆ. ಇವತ್ತಿನ ಗ್ರಹಸ್ಥಿತಿಗಳು ಸರಿ ಇಲ್ಲದರಿಂದ ಇವತ್ತಿನ ಗ್ರಹಸ್ಥಿತಿಗಳನ್ನು ಸರಿ ಹೋಗಬೇಕಾದ್ರೆ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಮಾಡಿ, ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ ಕುಂಕುಮ ಭಸ್ಮ ಇಂಥದ್ದನ್ನು ಹಣೆಗೆ ಲೇಪನ ಮಾಡಿ ತದನಂತರ ಒಂದು ಒಳ್ಳೆ ತೀರ್ಮಾನ ಬಂದರೆ ಆಗಷ್ಟೇ ಭಗವಂತನ ಕೃಪೆಯಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಅಥವಾ ವಿಶೇಷವಾಗಿರ್ತಕ್ಕಂಥ ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಂತ್ರವನ್ನು ಉಚ್ಚರಿಸೋದ್ರಿಂದ ಖಂಡಿತ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ.
ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಮಾಡ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿ ಸಿದ್ಧಿಯಾಗುವಂಥದ್ದು. ಹಾಗೆ ನೀವು ಮಾಡುವ ಕಾಯಕದಲ್ಲೇ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾರೊಂದಿಷ್ಟು ಪದಾರ್ಥಗಳನ್ನು ಕೊಡೋದ್ರಿಂದ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದರಲ್ಲಿ ಒಂದಿಷ್ಟು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಇವತ್ತು ಫಲಗಳಿದೆ, ವಿಶೇಷವಾಗಿರ್ತಕ್ಕಂಥ ಒಂದು ಆಕರ್ಷಣೆ ಇದೆ, ಮನಸ್ಸಲ್ಲಿರ್ತಕ್ಕಂಥ ದುಃಖ ಇದೆ, ಆ ದುಃಖದ ಮಾನವನ ದೂರ ಮಾಡ್ಕೊಳ್ಬೇಕಂತ ಮನಸ್ಸಿದೆ. ಅದಕ್ಕಾಗಿ ಇವತ್ತು ತಾಯಿ ಭುವನೇಶ್ವರಿಯನ್ನು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ, ಹಸನ್ಮುಖಿತನ ತುಂಬ ಕಡಿಮೆ, ಏನೋ ಒಂದು ಆತಂಕ, ಯಾವುದೋ ಒಂದು ಉದ್ವೇಗತನ, ಯಾವುದೋ ಒಂದು ಬೇಡದಂಥ ವಿಚಾರಗಳಿಗೆ ಮನಸ್ತಾಪ. ಇವತ್ತು ಸ್ವಲ್ಪ ಶಾಂತಿ ಇರಬೇಕು, ನಗುಮುಖ ಇರಬೇಕು, ಹಸನ್ಮುಖಿತನ ಇರಬೇಕು. ಏನೇ ಸಮಸ್ಯೆ ಬಂದರೂ, ಯಾವುದೇ ಕಷ್ಟಗಳೆದುರಾದರೂ ಅದೆಲ್ಲವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಆಗಿರಬೇಕು. ಅದಕ್ಕಾಗಿ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಈ ಒಂದು ಸಮಸ್ಯೆಗಳಿಂದ ಪಾರಾಗಲಿಕ್ಕೋಸ್ಕರ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲರೂ ಗೋಮಾತೆ ಕಂಡು ಬಂದರೆ ಒಂದಷ್ಟು ಗೋವಿಗೆ ಅಂದರೆ ಹಸುಗಳಿಗೆ ಏನಾದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಒಂದಿಷ್ಟು ಫಲಾಫಲಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಅರ್ಥಗರ್ಭಿತವಾದಂತಹ ಆಲೋಚನೆಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂತಹ ದಿನ. ಆದರೆ ಬೇಡದ ವಿಚಾರಗಳಿಗೂ ಆಲೋಚನೆ ಮಾಡ್ತೀರಿ, ಅದನ್ನು ದೂರ ಮಾಡಿ ಶಾಂತಿ ಸಮಾಧಾನವಾಗಿದ್ದರೆ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಪ್ರಿಯಾಂಕಾ ಅಂತಾರಿ. ನಾವು ಹಾವೇರಿ ಜಿಲ್ಲೆಯಿಂದ ಮಾತಾಡ್ತಿದ್ದೇವ್ರಿ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮಾತಾಡ್ಬೇಕಿತ್ತು. ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಿಮ್ಗೆ ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆ ಗುರುಜಿ. ನಾವು ನಮ್ಮ ಸಮಸ್ಯೆ ಹೇಗ್ ಪರಿಹಾರ ಆಕತ್ತೆ ಗೊತ್ತಿಲ್ಲ. ನಿಮ್ ಧ್ವನಿ ಕೇಳಿದ್ರ ಒಂದ್ ರೀತಿ ಏನೋ ಸಮಾಧಾನ ಆಕತ್ರಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಮ್ ಜೀವನದ ಕತಿ ಏನು ಅನ್ನೋದು ನಮ್ಗೆ ಏನೋ ಗೊತ್ತಾಗ್ತಾ ಇಲ್ಲ ಗುರುಜಿ. ನಾವು ಶಾಲೆ ಕಲಿಬೇಕಾದ್ರ 9th ಓದೋಕರ ಮದ್ವಿ ಮಾಡಿದ್ರಿ. ಅವ್ರವ್ರ ಸಮಸ್ಯೆಯಿಂದ ಮದ್ವಿ ಮಾಡಿದ್ರಿ. ಸರಿ ಬಿಡು, ನನ್ ಹಣೆ ಬರ್ದಾಗ ಹಂಗೈತಿ ಅಂತಂದು ನಾನು SLC ಮುಗಿಸಿ ಗಂಡನ ಮನಿಗ್ ಹೋದ್ರಿ. 15 ವರ್ಷಕ್ ಮದ್ವಿ ಆತ್ರಿ. ಈಗ 15 ವರ್ಷ ಆತ್ರಿ. ಹೋದ ವರ್ಷ ಮಾರ್ನೇನಿಗ್ರಿ. ಅವ್ರು ಕೆಲ್ಸಕ್ ಹೋಗಿ ಬಂದು ರಾತ್ರಿ ಮಲ್ಕೊಂಡಿದ್ರಿ. ಅವ್ರು ಮಲ್ಕಂದಾರ ಹೇಳ್ತಾರ ಬಿಡು ಯಾಕಾರ ಮಕ್ಕಂದಾರ ಹೇಳ್ತಾರ ಅಂತಂದ್ ಹೇಳಿ ನಾವು ಅಲಕ್ಷ್ಯ ಮಾಡಿದ್ವಿ. ಅವ್ರು ಹೇಳಲೇ ಇಲ್ರಿ, ಕಡೆಗಂದ್ರು ಹೇಳಲೇ ಇಲ್ಲ. ಮಾರ್ನೇಮಿ 5 ದಿನ ಮುಂದೆ ಐತ್ರಿ ದಸರಾ ಹಬ್ಬ ರೀ. ಅದು ಏನಾತು ಅನ್ನೋದು ದೊಡ್ಡ ಪ್ರಶ್ನೆ ಆಗಿ ಉಳ್ದತ್ರಿ. ನಮ್ ಜೀವನ ಹೆಂಗ್ರಿ? 15 ವರ್ಷಕ್ಕೆ ನನ್ ಜೀವನದ ಕತಿ ಎಲ್ಲ ಮುಖ್ಯ ಅಂತ ಹೊಂಟೈತ್ರಿ. ಹೆಂಗ ನನ್ ಜೀವನ ಮುಂದ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಓದ್ಬೇಕು ಮಾಡ್ಬೇಕು ಅಂತಂದು ಏನೂ ಆಗ್ಲಿಲ್ಲ ರೀ. ಮತ್ತೆ ಈಗ ನಿನ್ ಜೀವನ ನಡೀತಾ ಇರೋದು ಹೇಗಮ್ಮ? ಏನ್ ಸರ್? ಅವ್ರಿಗೆ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ರಿ. ಬಂದು ಕೆಲ್ಸದಿಂದ ಬಂದು ಮಕ್ಕಂದ್ರಿ. ಏನ್ ಕೆಲಸ ಮಾಡ್ತಾ ಇದ್ರು? ಇಲ್ರಿ, ಹೊಲದ ಕೆಲಸ ಮಾಡಾರ್ರಿ. ಅಂದ್ರೆ ಅವತ್ತು ಇಲ್ಲೇ ಗುಡ್ಡ ಕೆಲ್ಸಕ್ಕೆ ಹೋಗಿದ್ರಿ ಅವ್ರು. ಏನಾರು ಎದೆ ನೋವು ಅಂತ ಹೇಳಿದಿರಾ? ಏನೋ ಹೇಳಿಲ್ರಿ. ಬಂದು ಮಲಗುವಾಗ ಚಂದಾಗಿ ಮಲಗಿದಾರ್ರಿ. ಏನಾಗೈತಿ ಅನ್ನೋದು ಒಂದು ಗೊತ್ತಾಗ್ಲಿಲ್ಲ ರೀ. ಅದು ಏನಾಗೈತಿ ಅನ್ನೋದು ಇವ್ರು ನೋಡಿದ್ರ ಹಿಂಗಾದ್ರಿ. ಮಳಿ ಬಂದು 2 ಎಕರೆ ಹೊಲ ಮಾಡ್ಕೊಂಡಿದ್ದೀರಿ. ಏನೋ ಸಾಲ ಅದನ್ನ ಮಾಡಿ ಹೊಲನು ಎಲ್ಲಾ ಲಾಸ್ ಆತು. ಮನಿನೂ ಸ್ವಲ್ಪ ಹಳೆ ಮನಿ ಇದ್ರಿ, ಹಳೆ ಮನಿ ಅದು ಬಿದ್ದತ್ರಿ. ನಮ್ಮ ಅತ್ತೆ ನೋಡಿದ್ರ ಸಮಸ್ಯೆ ಮಾಡ್ತದಲ್ರಿ. ಹೆಂಗ್ ಮಾಡ್ಬೇಕು ನಾ ಜೀವನ ಮುಂದ ಅನ್ನೋದು ತಿಳಿಲ್ದಂಗ ಆಗೈತ್ರಿ. ನಿಮಗೆ ಸಂತಾನ ಇರೋದಿಯಮ್ಮ? ಮಕ್ಕಳಿದ್ಯಾ? ಹಾನ್ರಿ, 2 ಗಂಡ್ ಮಕ್ಳು ರೀ. ಒಬ್ಬ 11 ವರ್ಷ ತನ, ಒಬ್ಬ 9 ವರ್ಷ ತನ ಅದಾನ್ರಿ. ಮಕ್ಕಳು ಓದ್ತಾ ಇದಾರ? ಚೆನ್ನಾಗಿ ಓದ್ತಾರ? ಹಾನ್ರಿ, ಹಿರೇ ಮಗ ಚೆನ್ನಾಗ್ ಓದ್ತಾನ್ರಿ. ಸಣ್ಣ ಮಗ ಸ್ವಲ್ಪ ವೀಕ್ ಅದನ್ರಿ. ಆದ್ರೂನು ಓದ್ತಾನ ಅನ್ನೋ ನಂಬಿಕೆ ಐತ್ರಿ. ಆದ್ರೆ ಅವ್ರ ಜೀವನದಿಂದ ನಾನು ಕಾಣ್ಬೇಕ್ರಿ. ಅದಕ್ಕ ಹೆಂಗ್ ಕಾಣ್ತಾನೆ ಇಲ್ಲ ಅನ್ನೋದು ಒಂದ್ ಕೇಳ್ಬೇಕಾಗಿತ್ತು. ಧೈರ್ಯ ತನ್ಕೋ. ನಿನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು. ಮಕ್ಕಳನ್ನ ಮಾತ್ರ ಯಾವತ್ತೂ ವಿದ್ಯೆನಲ್ಲೇ ಕೊರತೆ ಮಾಡಬೇಡ. ಇವತ್ತಂತೂ ವಿದ್ಯೆ ಒಂದೇ ಪ್ರಧಾನವಾಗಿರ್ತಕ್ಕಂಥದ್ದು. ಅವರಪ್ಪ ಏನು ಕಷ್ಟಪಟ್ಟರು ನೋಡು. ಪರಿಸ್ಥಿತಿಗಳು, ನಿಮ್ಮ ರೈತರ ಪರಿಸ್ಥಿತಿ ಹೇಗಿದೆ ಅಂದರೆ
ಕಷ್ಟಪಟ್ಟು ಏನೋ ಮೂರ್ಖ ಸರ್ಕ ಸಾಲ ಸೋಲ ಮಾಡಿ ಬೀಜನೋ ಅದು ಇದು ಹಾಕಿ ಒಂದು ಬೆಳೆ ಬೆಳಿಬೇಕು ಅಂತೀರಿ. ಈ ಥರ ಏನಾದ್ರು ಪ್ರವಾಹಕ್ಕೆ ಸಿಕ್ಕೊಂಡು ಈ ಥರ ಏನಾದ್ರು ಮಳೆ ಜಾಸ್ತಿ ಆಗಿ ಎಲ್ಲ ಬಂದು ಜಮೀನಲ್ಲಿ ನೀರು ನಿಂತ್ಕೊಂತು ಅಂದರೆ ನೀವು ಹಾಕಿರೋ ಬೀಜ ಎಲ್ಲ ಕೊಳ್ತು ಹೋಗುತ್ತೆ, ಅಲ್ಲಿ ಮುಗಿದೋಯ್ತು. ಅಲ್ಲಿ ಆ ಬಂಡವಾಳ ತಂದಾಕಿರೋದು ಸಾಲವಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಸಮಸ್ಯೆ ಕ್ಲಿಯರ್ ಆಗೋದೇ ಇಲ್ಲ. ಈ ಥರ ಇದೆ. ಅದಕ್ಕಾಗಿ ಮಕ್ಕಳು ಮಾಡಲಿ, ಕುಲಕಸಬನ್ನು ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ವಿದ್ಯೆ ಅನ್ನತಕ್ಕಂಥದ್ದನ್ನು ಹೆಚ್ಚಾಗಿ ಇಟ್ಕೊಂಡು ನಾಳೆ ದಿವಸ ಆ ವಿದ್ಯಾಭ್ಯಾಸದಿಂದ ಅವ್ರ ಜೀವನಕ್ಕೊಂದು ದಾರಿ ಆಗುತ್ತೆ. ಮಕ್ಕಳನ್ನು ಆದಷ್ಟು ವಿದ್ಯಾಭ್ಯಾಸ ಕೊಡಮ್ಮ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಧೈರ್ಯವಾಗಿರು, ಧೈರ್ಯ ಕೆಡಿಸ್ಕೋಬೇಡ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಗುರುಜನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಒಕ್ಕೂಟದ ವತಿಯಿಂದ ಸದಸ್ಯರೆಲ್ಲ ಆಗಮಿಸಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೊಡಿ ಸರ್. ಭಗವತಿ ಶ್ರೀ ರಾಜರಾಜೇಶ್ವರಿ. ಓಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿಷ್ಣುವೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಿರಂಜನಾಯ ವಿಘ್ನವೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಇವತ್ತಿನ ದಿವಸ ನಮ್ಮ ಪರಮಪೂಜ್ಯ ಗುರೂಜಿಯವರು ಅನುಷ್ಠಾನ ಮತ್ತು ಶ್ರದ್ಧಾಪರರಾಗಿ ರಾಜರಾಜೇಶ್ವರಿಯ ಆಶೀರ್ವಾದದಿಂದ ಒಂದು ಜ್ಯೋತಿಷ್ಯ ಮತ್ತು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವಸ ನಮ್ಮ ಒಂದು ರಾಜ್ಯ ಕಾರ್ಮಿಕ ಕಟ್ಟಡದ ನಿರ್ಮಾಣದ ಸಂಘದ ಸದಸ್ಯರುಗಳಿಂದ ಅವರ ಒಂದು ವೇದಿಕೆಗೆ ನಾವು ಹಾವೇರಿ ಜಿಲ್ಲೆ ನಡೆಯೋ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ತುಂಬ ಸಂತೋಷ. ಹಾವೇರಿ ಜಿಲ್ಲೆಯಲ್ಲಿ ಯಾವತ್ತು ಕಾರ್ಯಕ್ರಮ ಇದು? 12ನೇ ತಾರೀಕು. 12 ನಡೆಯುವ ಕಾರ್ಯಕ್ರಮ ಯಥೇಚ್ಛವಾಗಿ ಭಗವತಿಯ ಆಶೀರ್ವಾದದೊಂದಿಗೆ ಚೆನ್ನಾಗಿ ನಡೀಲಿ. ಅದರಲ್ಲೂ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಒಕ್ಕೂಟದಿಂದ ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕಾರ್ಮಿಕರಿಗೂ ಬೆಂಬಲವನ್ನು, ಧೈರ್ಯವನ್ನು ಕೊಡುವ ಕಾಯಕ ಆಗಬೇಕು. ಅದರಿಂದ ಇಂತಹ ಕಾಯಕ ಬಹಳ ಅರ್ಥಪೂರ್ಣವಾಗಿ ಆಗೋದ್ರಿಂದ ಅದು ಘನ ಸರ್ಕಾರದ ನೇತೃತ್ವದಲ್ಲಿ ನಡೆಸ್ತಿರ್ತಕ್ಕಂಥ ಈ ಕಾರ್ಯಕ್ರಮ, ಹಾವೇರಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಭಗವಂತನ ಕೃಪಾಶೀರ್ವಾದ ಇದೆ, ನನ್ನ ಆಶೀರ್ವಾದವೂ ಇದೆ. ಪ್ರತಿಯೊಬ್ಬ ಕಾರ್ಮಿಕನು ಕಾರ್ಮಿಕನಾಗಿರಬಾರ್ದು, ಅವನೊಬ್ಬ ಮಾಲೀಕನಾಗಬೇಕು. ಯಾಕೆಂದರೆ ಕಾರ್ಮಿಕ ಎಂಬತಕ್ಕಂಥವನು ಕಟ್ಟಡವನ್ನು ಕಟ್ಟಬೇಕಾದ್ರೆ ಹಗಲಲ್ಲೂ ಶ್ರಮಿಸಿ ಕಟ್ತಾನೆ. ಕಟ್ಟಿರ್ತಕ್ಕಂಥದ್ದು ಆದಮೇಲೆ ಅಲ್ಲೊಂದು ಎ ಸಿ ಆದರೆ ಅಲ್ಲಿ ಬಂದು ಕೂತ್ಕೊಂಡು ಆಳ್ವಿಕೆ ಮಾಡೋರು ಬೇರೆಯವರಾಗಿರ್ತಾರೆ. ಆದರೆ ಅವನ ಜೀವನ ಕಟ್ಟಡ ಕಟ್ಟೋದೇ ಆಯಿತು, ಆಳ್ವಿಕೆ ಮಾಡೋರು ಮತ್ತೊಬ್ಬರೇ ಆಯಿತು. ಆದರೆ ಆ ಕಟ್ಟಡ ಕಾರ್ಮಿಕರಿಗೊಂದು ಕಿವಿ ಮಾತು ಏನಪ್ಪ ಅಂದರೆ, ನೀವಂತೂ ಕಟ್ಟಡವನ್ನು ಕಟ್ಟಲೇಬೇಕು, ನಿಮ್ಮ ಕಾಯಕ ಅದು. ಆದರೆ ನಿಮ್ಮ ಕಾಯಕದಲ್ಲಿ ಲೋಪಬಾರದಂತೆ ನೀವು ಕೆಲಸ ಮಾಡಿ. ಆದರೆ ನಿಮಗೆ ಜನಿಸಿರ್ತಕ್ಕಂಥ ನಿಮ್ಮ ಮನೆ ಮಕ್ಕಳಿದ್ದಾರಲ್ಲ, ಮಕ್ಕಳನ್ನು ಒಳ್ಳೆ ಜ್ಞಾನವಂತರನ್ನ ಮಾಡಿ, ಮಕ್ಕಳು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ. ನಿಮ್ಮ ಮನೆ ಮಕ್ಕಳು ನೀವು ಕಟ್ಟಿರ್ತಕ್ಕಂಥ ಕಟ್ಟಡದಲ್ಲೇ ಕೂತ್ಕೊಂಡು ಒಬ್ಬ ಆಫೀಸರ್ ಆದರೆ ಅದನ್ನು ನೋಡಿ ಆನಂದಿಸುವಂತಹದ್ದು ಪ್ರತಿಯೊಬ್ಬರಿಗೂ ಆಗಲಿ. ಅದು ನೀವೆಲ್ಲ ತಂದೆ ತಾಯಿಗೂ ಆ ಸಂತೋಷ ಸಿಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಈ ಕಾರ್ಯಕ್ರಮ ಯಶಸ್ಸಾಗಿ ನಡೀಲಿ, ಯಥೇಚ್ಛವಾದಂಥ ರೀತಿ ಭಗವತಿಯ ಅನುಗ್ರಹದೊಂದಿಗೆ ಚೆನ್ನಾಗಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿದೆ. ಎಲ್ಲರಿಗೂ ಶುಭವಾಗಲಿ. ನಡೆಸುವ ಈ ಕಾರ್ಯಕ್ರಮ ಯಥೇಚ್ಛವಾದಂಥ ರೀತಿ ಒಳ್ಳೆಯದಾಗಲಿ. ಮುಂದೊಂದು ದಿವಸ ನಾನು ಹಾವೇರಿಗೆ ಇಂತಹದ್ದು ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ. ಈ ಕಾರ್ಯಕ್ರಮದ ಡೇಟಲ್ಲಿ ನಾನು ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮದಲ್ಲಿರೋದ್ರಿಂದ ಮತ್ತೊಂದು ದಿವಸ ಖಂಡಿತ ನಾನು ಬರ್ತೇನೆ. ಒಳ್ಳೆಯದಾಗಲಿ. ಗುರುಗಳಿಗೆ ಪಾದಿಕೆ ಸಮರ್ಪಣೆ. ಆಗಲಿ ಆಗಲಿ ಆಗಲಿ. ನಿಮ್ಮ ಈ ಪ್ರೀತಿ ವಿಶ್ವಾಸ ಒಳ್ಳೆಯದು. ವಿಶ್ವಕರ್ಮ ಜನಾಂಗದಿಂದ ಈ ಪಾದಿಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಪಾದಿಕೆಯನ್ನು ಸಮರ್ಪಣೆ ಮಾಡಿ. ಆಯ್ತು. ಒಳ್ಳೆಯದಾಗಲಿ ಶ್ರೀನಿವಾಸ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, 12ನೇ ತಾರೀಕು ಸೋಮವಾರ ಹಾವೇರಿ ಜಿಲ್ಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಒಕ್ಕೂಟದ ವತಿಯಿಂದ ಹಾವೇರಿ ಜಿಲ್ಲಾ ಕಾರ್ಮಿಕರ ಸಮಾವೇಶ ಇರುತ್ತೆ. ಗುರುಜರ ಆಶೀರ್ವಾದವನ್ನು ಕೋರಿ ಒಕ್ಕೂಟದ ವತಿಯಿಂದ ಸದಸ್ಯರೆಲ್ಲ ಆಗಮಿಸಿದ್ರು. ಅವರಿಗೆ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಇನ್ನು ವೀಕ್ಷಕರೇ, ನಾಳೆ ಮತ್ತು ನಾಡಿದ್ದು ಸ್ವರ್ಣ ಗೌರಿ ವ್ರತಾನುಷ್ಠಾನ ಜೊತೆಗೆ ಗಣೇಶ ಚತುರ್ಥಿ, ಗೌರಿ ಗಣೇಶ ಹಬ್ಬ. ಹಾಗಾಗಿ ಸತತ 2 ಗಂಟೆಗಳ ಕಾಲ ಪ್ರಸಾರವಾಗುತ್ತೆ ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಾಳಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ 2 ದಿನಗಳ ಕಾಲ ಪ್ರಸಾರವಾಗುವಂತಹ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಗುರುಜರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಲ್ಲಿಸಲಾಗುತ್ತೆ. ಖಂಡಿತವಾಗಿಯೂ ನೀವು ಕೂಡ ಸಂಭ್ರಮದಿಂದ ಪಾಲ್ಗೊಳ್ಳಿ ನಾವು ಇಲ್ಲಿ ನಡೆಸುವಂತಹ ಪೂಜಾರಾಧನೆಯಲ್ಲಿ ಅಂತ ಹೇಳ್ತಾ, ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಾಕಿ ಇದೆ. ಮತ್ತೆ ಮುಂದುವರಿಸೋಣ. ಗುರುಶೇಖ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ವಿಚಾರವನ್ನಾದರೂ ಸಮಾಧಾನದಿಂದ ನಡೆಸಬೇಕು. ಇವತ್ತಿನ ದಿವಸ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೊಂದಿಗೆ ವ್ಯಾಜ್ಯಗಳು ಮಾಡೋದು ಬೇಡ, ಸಮಾಧಾನವಾಗಿರಿ. ಆದಷ್ಟು ಇವತ್ತು ಮಾಡುವ ಕಾಯಕವನ್ನು ಇವತ್ತೇ ಮಾಡ್ತಿರ್ತೀನಿ ಎಂಬತಕ್ಕಂಥ ಮಹಾಸಂಕಲ್ಪದಲ್ಲಿರಿ. ಯಾಕೆಂದರೆ ಸಮಯ ಎಂಬತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು. ಕಳೆದೋದು ಸಮಯ ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಇಲ್ಲಿ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಸ್ವಲ್ಪ ಚಂಚಲತೆಯಿಂದಿರೋದ್ರಿಂದ ಒಂದಷ್ಟು ಭಯಭೀತರಾಗುವುದರಿಂದ ಆಲೋಚನೆ ಮಾಡಿ. ಯಾರಾದರೂ ಗುರುಗಳಾಗಲಿ, ಹಿರಿಯರಾಗಲಿ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯ ಸದಸ್ಯರಾಗಲಿ, ಅವರೊಂದಿಗೆ ಕೂತು ಇವತ್ತಿನ ಕಾಯಕವನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಒಳ್ಳೆ ಫಲಾಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವ ಕೆಲಸದಲ್ಲೇ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಷ್ಟೇ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ತುಂಬ ದಿವಸಗಳ ನಂತರ ಇವತ್ತೊಂದಿಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ದಿನ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ಸಾರ್ಥಕತೆಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಕುಲದೇವರ ಆರಾಧನೆ ಮಾಡಿ ಗುರುಗಳ ಆಶೀರ್ವಾದ ಪಡೆದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ವ್ಯವಹಾರಗಳಲ್ಲಿ ಒಂದಷ್ಟು ಸಮಾಧಾನ ಇಲ್ಲದಿರತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದು, ಸಂಪೂರ್ಣವಾಗಿ ಅಂದುಕೊಂಡಷ್ಟು ಫಲಾಫಲಗಳ ಸಿದ್ಧಿ ಆಗದಿರ, ಮನಸ್ಸಲ್ಲಿ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳೋಕ್ಕಾಗದಿರ ಯಾವುದಾದ್ರೂ ಒಂದು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಇವತ್ತಿನ ದಿವಸ ಇಂತೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಒಂದಿಷ್ಟು ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಹಾವಿಷ್ಣು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಥವಾ ಶಿವಕೇಶವರ ಸಾನ್ನಿಧ್ಯದಲ್ಲಿ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಬಿಲ್ವಾರ್ಚನೆ, ಮಹಾವಿಷ್ಣುವಿಗೆ ಒಂದಷ್ಟು ತುಳಸಿ ಅರ್ಚನೆ ಮಾಡಿಸಿ ಒಳ್ಳೆ ಮನಸ್ಸಿನಿಂದ ತಾವು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4:20 ತನಕ, 12 ಗಂಟೆಯಿಂದ 4 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲ, ಒಂದು ಚಿಟಿಕೆಯಷ್ಟು ಅವರೆಬೇಳೆ, ಅವರೆ ಅಂದರೆ ಶುಕ್ರ, ಅವರೆಬೇಳೆ ಮತ್ತು ಒಂದು ಚಿಟಿಕೆ ಬೆಲ್ಲ, ಇದನ್ನು ಧಾನ್ಯದ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಒಂದಿಷ್ಟು ದೋಷ ಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಮಾಡುವಂಥ ಕಾಯಕದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ಕುಟುಂಬದ ಸದಸ್ಯರು, ಆತ್ಮೀಯರು, ಸ್ನೇಹಿತರು ಇಂತಹವರ ಮಧ್ಯದಲ್ಲಿ ನಡೆಸುವಂಥ ಒಂದಿಷ್ಟು ಚಿಕ್ಕ ಪುಟ್ಟ ಗಲಾಟೆಗಳಿಗೆ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದಷ್ಟು ಸಮಾಧಾನ ರೀತಿ ಇದ್ದು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಂಡ್ರೆ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾತಂತ್ರ ವಿಭಾಗವನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ನಾಳೆ ಮತ್ತು ನಾಡಿದ್ದು ಅಂದರೆ ಮಂಗಳವಾರ ಮತ್ತು ಬುಧವಾರ, ನಾಳೆ ಸ್ವರ್ಣಗೌರಿ ವ್ರತಾನುಷ್ಠಾನ ಮತ್ತು ಬುಧವಾರ ಗಣೇಶ ಚತುರ್ಥಿ. ಸ್ವರ್ಣಗೌರಿ ಹಬ್ಬವನ್ನು ಮತ್ತು ಗಣೇಶ ಹಬ್ಬವನ್ನು ನಾಳೆ ಮತ್ತು ನಾಡಿದ್ದು 2 ದಿನಗಳಂದು ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜಾ ರಾಧನೆಯೊಂದಿಗೆ ಪೂಜಾನುಷ್ಠಾನದೊಂದಿಗೆ ಗುರುಗಳ ನೇತೃತ್ವದಲ್ಲಿ ಸಲ್ಲಿಸಲಾಗುತ್ತೆ. ಸತತ 2 ಗಂಟೆಗಳ ಕಾಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಾವು ಇಲ್ಲಿ ಸಲ್ಲಿಸಲಾಗುವಂಥ ವಿಶೇಷ ಪೂಜಾರಾಧನೆಯಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ. ಗಣೇಶ ಹಬ್ಬ ಯಾಕಾಗಿ ನಾವು ಆಚರಿಸ್ತೇವೆ, ಅದರ ಹಿನ್ನೆಲೆ ಏನು, ಆಚರಣೆಯ ಕ್ರಮಬದ್ಧ ರೀತಿ ನೀತಿ ಹೇಗಿರಬೇಕು, ಮತ್ತು ಸ್ವರ್ಣಗೌರಿ ಹಬ್ಬ ಅಂದರೆ ಸುಮಂಗಲಿಗೆಲ್ಲ ಇಷ್ಟವಾಗುವಂತಹ ಹಬ್ಬ ಮತ್ತು ಬಹಳ ಇಷ್ಟಪಟ್ಟು ಮಾಡುವಂತಹ ಹಬ್ಬ ಅದು. ಹಾಗಾಗಿ ಅದನ್ನು ನಾವು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು, ಶಾಸ್ತ್ರಬದ್ಧವಾಗಿ ಹೇಗೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ತಾ ಹೋಗ್ತಾರೆ. ಮತ್ತು ವಿಶೇಷವಾದಂಥ ಪೂಜಾರಾಧನೆ ಇರುತ್ತೆ, ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿದೆ ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶ್ರೀನಿವಾಸ್ ಶರ್ಮಾ ಅವರು ಇದುವರೆಗೂ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇವತ್ತು ಕೂಡ ತಿಳಿಸ್ಕೊಡ್ತಾರೆ. ಇನ್ನು ಅವ್ರು ತಿಳಿಸ್ಕೊಡುವಂತಹ ಅನುಷ್ಠಾನ ಮತ್ತು ತಂತ್ರಸಾರ ಬಹಳ ಸುಲಭವಾಗಿರುತ್ತೆ, ಸರಳವಾಗಿರುತ್ತೆ, ಪ್ರತಿಯೊಬ್ಬರೂ ಮಾಡಬಹುದಾದಂಥದ್ದಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅದನ್ನು ಕ್ರಮಬದ್ಧವಾಗಿ ಆಚರಿಸಿ ಶ್ರೀ ಶನೇಶ್ವರ ಸ್ವಾಮಿಯ ಅನುಗ್ರಹಕ್ಕಾಗಿ ಅವರು ಪ್ರತಿ ಭಾನುವಾರ ತಿಳಿಸ್ಕೊಡುವಂಥ ತಂತ್ರಸಾರವನ್ನು ಕ್ರಮಬದ್ಧವಾಗಿ ಆಚರಿಸಿ ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಹಲೋ ಹಲೋ
ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾ ತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ವಿಶೇಷವಾಗಿ ಭಾದ್ರಪದ ಮಾಸ ಪ್ರಾರಂಭ ಆಗೋಯಿತು. ನಾಳೆ ಗೌರಿ ಗಣೇಶ ಹಬ್ಬ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನಕ್ಕೆ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇರ್ತಕ್ಕಂಥದ್ದಿದೆ. ಈ ಬಾರಿಯ ಗೌರಿ ಗಣೇಶ ಹಬ್ಬವನ್ನು ತಾವೆಲ್ಲರೂ ಕೂಡ ಬಹಳ ಆರೋಗ್ಯಕರವಾಗಿ, ಜೋಪಾನವಾಗಿ, ಸೇಫ್ಟಿಯಿಂದ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ನಿನ್ನೆಯ ಭಾನುವಾರದ ಕಾರ್ಯಕ್ರಮಗಳನ್ನು ಯಾರ್ಯಾರು ನೋಡಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾನೊಂದು ಮನವಿಯನ್ನು ಮಾಡಿದ್ದೆ ಮತ್ತು ಘನ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಮಾಡಿದ್ದೆ. ಆ ಮನವಿ ಏನಪ್ಪ, ರಾಜ್ಯದ ಪ್ರಮುಖ ಬೀದಿಗಳಲ್ಲಿ ಗಣಪತಿಯ ಉತ್ಸವವನ್ನು ಮಾಡಬೇಕಾದ್ರೆ ಇಡೀ ರಸ್ತೆಯನ್ನು ಬ್ಲಾಕ್ ಮಾಡಿದಿರ, ದಯವಿಟ್ಟು ಎಮರ್ಜೆನ್ಸಿ ಲೈನ್ ಅಂತ ಹೇಳಿ ಗಣಪತಿಯ ಉತ್ಸವವನ್ನು ಒಂದು ಪಕ್ಕದಲ್ಲಿ ಅಂದರೆ ಒಂದು ಸೈಡಿನಲ್ಲಿ ತೆಗೆದುಕೊಂಡು ಹೋಗಿ ಮತ್ತೊಂದು ಲೈನನ್ನು ಅಂದರೆ ದಾರಿಯನ್ನು ಎಮರ್ಜೆನ್ಸಿ ಆ್ಯಂಬುಲೆನ್ಸ್ಗಾಗಲಿ ಇಲ್ಲ ಯಾರಾದರೂ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಕ್ಕಂಥವ್ರಿಗಾಗಲಿ ಅವರೆಲ್ಲರಿಗೂ ಕೂಡ ಹೋಗಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡಿ. ದಯವಿಟ್ಟು ಎಲ್ಲ ಬೀದಿಯನ್ನು ಬ್ಲಾಕ್ ಮಾಡಬೇಡಿ ಅಂತ ನಾನೊಂದು ಮನವಿಯನ್ನು ಮಾಡಿಕೊಂಡಿದ್ದೆ. ಅದರ ಜೊತೆಗೆ ಯುವಕರು, ಯೂತ್ಸು ತಾವೆಲ್ಲರೂ ಕೂಡ ಗಣಪತಿಯನ್ನು ಬಿಡಬೇಕಾದ್ರೆ ನೀರಿನ ಹತ್ರ ಜೋಪಾನ, ಇದೆಲ್ಲವನ್ನು ಕೂಡ ಹೇಳಿದ್ದೆ. ಇದೆಲ್ಲವನ್ನು ಕೂಡ ತಾವು ಬಹಳ ಸೂಕ್ಷ್ಮದಿಂದ ಪಾಲಿಸಬೇಕು ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಈ ಬಾರಿಯ ಗಣಪತಿಯ ಹಬ್ಬ ಎಲ್ಲರೂ ಕೂಡ ಸುಭಿಕ್ಷವಾಗಿ, ಸುಖ, ಶಾಂತಿ, ನೆಮ್ಮದಿಯಿಂದ ಆಚರಿಸ್ತಕ್ಕಂಥದ್ದು. ಗಣಪತಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಐಂ ಕ್ಲೀಂ, ಶ್ರೀಂ ಐಂ ಕ್ಲೀಂ, ಶ್ರೀಂ ಐಂ ಕ್ಲೀಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಬಹಳ ವಿಶೇಷವಾಗಿ ಮೊದಲು ಬಂದಿರತಕ್ಕಂಥ ಶ್ರೀಂ ಐಂ ಕ್ಲೀಂ ಈ ಮೂರು ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೊಂದು ಗುಪ್ತ ಮಾರ್ಗದರ್ಶನ ಏನಪ್ಪ ಅಂದರೆ, ಮನೋಗತ ಪ್ರಶ್ನಾತಂತ್ರದಲ್ಲಿ ನಿಮ್ಮ ಮನೋಚಿಂತಿತ ಕಾರ್ಯವು ಇವತ್ತಿನ ದಿವಸ ತಾವು ಏನೇ ಚಿಂತೆ ಮಾಡಿದ್ರು, ಯಾವುದೇ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಆ ಕೆಲಸದ ಮೇಲೆ ಎಷ್ಟೇ ಗುಪ್ತ ಶತ್ರುಗಳ ಅಟ್ಟಹಾಸ ಇದ್ರೂ ಕೂಡ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇವತ್ತಿನ ದಿವಸ ಶುಭ ಫಲದಲ್ಲಿ ಬಂದಿರತಕ್ಕಂಥದ್ದು. ಬಹಳ ವಿಶೇಷವಾಗಿ ಕುಂಭರಾಶಿಯು ಕೂಡ ಬಂದಿರತಕ್ಕಂಥದ್ದಿದೆ. ಶುಭ ಫಲದಲ್ಲಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು
ನಿರಂತರವಾಗಿ ಪಠನೆ ಮಾಡಿ. ಇದನ್ನು ಮಾಡೋದ್ರಿಂದ ಎಷ್ಟೇ ಕಷ್ಟ, ಎಷ್ಟೇ ದುಃಖ ಎಲ್ಲವೂ ಬಂದರೂ ಕೂಡ ಎಲ್ಲವೂ ಕೂಡ ದೂರ ಆಗುತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಮೀನ ರಾಶಿ. 3 ರಾಶಿಗಳು ಬಂದಿರತಕ್ಕಂಥದ್ದು. ಮಿಥುನ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಇವತ್ತು ಬಹಳ ವಿಶೇಷವಾಗಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3:40ರವರೆಗೆ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಅಷ್ಟರ ಮಟ್ಟಿಗೆ ಏಳಿಗೆಯನ್ನು ಕಂಡುಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ. ಯಾಕೆಂದರೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ತಾವು ಅಂದುಕೊಂಡಂಥ ಈ ಮಟ್ಟದಲ್ಲಿ ಈಸಿಯಾಗಿ ಹೋಗ್ತಕ್ಕಂಥದ್ದಾಗಲಿ, ಎಲ್ಲವೂ ಬೇಗ ಆಗುತ್ತೆ ಎಂಬತಕ್ಕಂಥ ಮನಸ್ಥಿತಿ ಇದ್ರೆ ಅದನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ದುಃಖ ಬರಲಿ, ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿ ಬರಲಿ, ಯಾವುದಕ್ಕೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ತಾಳ್ಮೆ ಮನುಷ್ಯನಿಗೆ ಬಹಳ ಮುಖ್ಯಕರವಾಗಿರತಕ್ಕಂಥದ್ದು. ಆದರೂ ಕೂಡ ಇವತ್ತಿನ ದಿವಸ ಸೋಮವಾರ ಆಗಿರೋದ್ರಿಂದ ಭಗವಂತ ಈಶ್ವರನ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಾಗಿರತಕ್ಕಂಥದ್ದಿದೆ. ಇವತ್ತಿನ ದಿವಸ 1 ಚಿಟಿಕೆ ಬಿಳಿ ಸಾಸಿವೆ ಮತ್ತು 1 ಚಿಟಿಕೆ ಮರಳ ಮಾತಂಗಿ, 1 ಚಿಟಿಕೆ ಬಿಳಿ ಸಾಸಿವೆ, 1 ಚಿಟಿಕೆ ಮರಳ ಮಾತಂಗಿಯನ್ನು ದೃಷ್ಟಿ ತೆಗೆದು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರುತ್ತೆ. ದೃಷ್ಟಿ ದೋಷ ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ. ಬರ್ತಕ್ಕಂಥ ಸಮಸ್ಯೆಗಳನ್ನು ಒಡೆದೋಡಿಸ್ತಕ್ಕಂಥದ್ದಿರುತ್ತೆ. ಈ ಒಂದು ಚುಟುಕು ತಂತ್ರಸಾರವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನು 3:40 ಆದ ನಂತರ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಗುಪ್ತ ಶತ್ರುಗಳ ಅಟ್ಟಹಾಸ ಇರತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ತಾವು ಎಷ್ಟೇ ಕಷ್ಟಪಟ್ಟು, ತಾವು ಎಷ್ಟೇ ಶ್ರದ್ಧಾಭಕ್ತಿಯಿಂದ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೆ ಒಂದಷ್ಟು ಸಮಯವನ್ನು ಜಾಸ್ತಿ ಹೊತ್ತುಕೊಟ್ಟು ತಾವು ಕೆಲಸ ಮಾಡಿದ್ರೂ ಕೂಡ ಅಷ್ಟರ ಮಟ್ಟಿಗೆ ಫಲಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರ ಆಗಲಿ, ಜೋಪಾನ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ವಿದ್ಯಾರ್ಥಿಗಳು ತಾವು ಕೂಡ ನಿಮ್ಮ ಶಿಕ್ಷಕರನ್ನು ಗೌರವಿಸ್ತಕ್ಕಂಥದ್ದು ಬಹಳ ಉತ್ತಮ. ಅವರ ಜೊತೆ ಅವರ ವಿಚಾರವಾಗಿ ಚೇಡಿಸ್ತಕ್ಕಂಥದ್ದಾಗಲಿ, ರೇಗಿಸ್ತಕ್ಕಂಥದ್ದಲ್ಲಿ ಇದು ಯಾವುದನ್ನು ಕೂಡ ಮಾಡ್ತಕ್ಕಂಥದ್ದು ಬೇಡ. ಮತ್ತು ಭೂಮಿಯನ್ನು ನಂಬಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತಿನ ದಿವಸ ತಾವೇನಾದರೂ ಇವತ್ತಿನ ದಿವಸ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನಿ, ಈ ಭೂಮಿಯನ್ನು ವ್ಯಾಪಾರಗಿಟ್ಟಿರ್ತಕ್ಕಂಥದ್ದು ಇವತ್ತೇನಾದರೂ ಫೈನಲ್ ಆಗುತ್ತೆ, ಫೈನಲ್ ಸ್ಟೇಜಿಗೆ ಬಂದ್ರೂ ಕೂಡ ಅದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದಿರುತ್ತೆ. ಇದಕ್ಕೂ ಕೂಡ ಬಹಳ ವಿಶೇಷವಾಗಿ ಚುಟುಕು ತಂತ್ರಸಾರ ಹೊಂದಿದೆ. ಆ ತಂತ್ರಸಾರ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅಸಮಂಜಸ ರಾಶಿಗಳವರು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ. ಆದರೆ ಅದಕ್ಕೂ ಮುನ್ನ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಭರಣಿಯಿಂದ ಎಜಿ ನಾಯಕ್ ಅವರು ಮತ್ತು ಪ್ರಭಾಕರ್ ಅವರು, ಹಾಗೆ ಬೆಂಗಳೂರಿನ ಕೋಣನಕುಂಟೆಯಿಂದ ಸುರೇಶ್ ಅವರು ಮತ್ತು ಕೃಷ್ಣಮೂರ್ತಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸುರೇಶ್ ಕೊಡಿ. ಭಗವತೀಂ ಶ್ರೀಂ ರಾಜರಾಜೇಶ್ವರಿ ಅಂಬಾ. ಮೊದಲು ಕಾರ್ಯಕ್ರಮಕ್ಕೆ ಸುರೇಶು ಯಾರೊಬ್ಬರು ಬರಬೇಕಾದ್ರೂ ಒಂದು ಹಾರ ತೊಗೊಂಡು ಬರೋರು. ಈಗ ಏನೇ ಬಂದರೂ 2 ಬರಬೇಕಾಗಿದೆ. ನಿಮ್ಮ ಭಾಗದಲ್ಲೂ ಹೆಣ್ಣುಮಕ್ಕಳಿಗಾಗಲೇ ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಕಾತುರತೆಯಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ ಪಶ್ಚಿಮ ಅಲ್ಲೇ ನಿಮ್ಮ ಎಜಿ ನಾಯಕ್ ಅವರು ಯಲ್ಲಾಪುರದಿಂದ ಬಂದಿದ್ದಾರೆ. ಕಳೆದ ಬಾರಿ ಯಲ್ಲಾಪುರದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಆಯಿತು. ಒಂದು ಚಂಡಿಕಾ ಹವನ ನಡೀತು. ನಾನೂ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆ ಸಣ್ಣದಾದ ದಟ್ಟವಾದಂಥ ಒಂದು ಅರಣ್ಯ ಇದ್ದಂಗಿದೆ. ಆ ಅರಣ್ಯದಲ್ಲಿ ಆ ಪಾಟಿ ಜನಸಂಖ್ಯೆ ಅಲ್ಲಿ ಬಹಳ ವಿಶೇಷ. ಹಾಗೆ ಮುಂಬರ್ತಕ್ಕಂಥ ದಿನದಲ್ಲಿ ಒಂದು ಲಲಿತಾ ಸಹಸ್ರನಾಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ. ತುಂಬ ಸಂತೋಷ. ತಾವು ಅಷ್ಟು ದೂರದಿಂದ ಬಂದಿದ್ದೀರಿ. ಆ ಭಾಗಕ್ಕೂ ಸಹಿತ ನಾವು ಅರಿಶಿನ ಕುಂಕುಮವನ್ನು, ಮಂಗಳ ದ್ರವ್ಯಗಳು ನಿಮಗೆ ಕೊಡ್ತಾ ಇದ್ದೀವಿ. ನೀವು ನಿಮ್ಮ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆ ಒಂದು ಯಲ್ಲಾಪುರ ಸುತ್ತಮುತ್ತ ಗ್ರಾಮದಲ್ಲಿರ್ತಕ್ಕಂಥವ್ರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಒಂದಿಷ್ಟು ಅರಿಶಿನ ಕುಂಕುಮ, ಮಂಗಳ ದ್ರವ್ಯ ಕೊಡುವಂಥದ್ದಾಗಲಿ. ಅದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಮಂಗಳ ದ್ರವ್ಯ ಈ ಗೌರಿ ಭಾಗನ ಕೊಡಬೇಕು ಎಂಬತಕ್ಕಂಥದ್ದು. ಅದಕ್ಕೆ ತೊಗೊಂಡೋಗ್ಲಿಕ್ಕೆ ತಾವು ಬಂದಿದ್ದು ಬಹಳ ಸಂತೋಷ ನಮಗೆ. ಸುರೇಶ್ ಜಿ, ನೀವು ಕೋಣನಕುಂಟೆ ಅಥವಾ ನಿಮ್ಮ ಭಾಗದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಆತ್ಮೀಯರು ಬಂದಿದ್ದಾರೆ, ಕೃಷ್ಣಮೂರ್ತಿಯವರು ಬಂದಿದ್ದಾರೆ. ಅವ್ರಿಗೂ ಸಹಿತ
ನಾವು ಅರಿಶಿನ ಕುಂಕುಮವನ್ನು ಕೊಡ್ತೀವಿ. ಅದನ್ನು ತೋಳಿ ಮಾತಾಡಿ. ಹಾಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು ಇವತ್ತು ಭೇಟಿಯಾಗಿ ಒಂದು ಅರಿಶಿನ ಕುಂಕುಮ ಮಂಗಳ ದ್ರವ್ಯವನ್ನು ಒಯ್ಯಬೇಕು ಅಂಥೇಳಿ ಅವರಲ್ಲಿ ಪ್ರಾರ್ಥಿಸ್ಕೊಂಡಾಗ ಇವತ್ತು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅಂದ್ಕೊಳ್ತೀನಿ, ಬಹುಶಃ ನಮ್ಮ ಕಲಿಯುಗದಲ್ಲಿ ಶ್ರೀಕೃಷ್ಣನ ಒಂದು ಅವತಾರ ಸ್ವರೂಪ ಅಂಥೇಳಿ ನಾನು ಭಾವಿಸ್ತೇನೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂತಹ ಒಂದು ಸಮಾಜಕ್ಕೆ ದುಃಖದಲ್ಲಿರೋರಿಗೆ, ನೋವಲ್ಲಿರೋರಿಗೆ, ಸಂಕಟದಲ್ಲಿರೋರಿಗೆ ಶ್ರೀಕೃಷ್ಣನ ಪರಮಾತ್ಮನ ಅವತಾರ ಸ್ವರೂಪಿಯಾಗಿ ಇವತ್ತು ಅವರು ನಮ್ಮ ರಾಜ್ಯಕ್ಕೆ ಆಗಮಿಸಿರುವಂಥದ್ದು ಅದು ನಮ್ಮ ಎಲ್ಲರ ಸೌಭಾಗ್ಯ ಅಂತೇಳಿ ಭಾವಿಸ್ತೇನೆ. ಇವತ್ತು ಅರಿಶಿನ ಕುಂಕುಮವನ್ನು ಇವತ್ತು ಇಡೀ ರಾಜ್ಯಕ್ಕೆ ರಾಜ್ಯವ್ಯಾಪಿಯಾಗಿ ಹಬ್ಬಿಸೋದಕ್ಕೆ ಕಳಿಸೋದಕ್ಕೆ ಇವತ್ತು ಅವು ಸನ್ನದ್ಧರಾಗಿದ್ದಾರೆ. ಅವರ ಆಶೀರ್ವಾದ ಫಲವನ್ನು ನಾವು ಇವತ್ತು ತಗೊಂಡು ನಮ್ಮ ಯಲ್ಲಾಪುರ, ಶಿರಸಿ, ಸಿದ್ದಾಪುರ ಭಾಗದ ಎಲ್ಲ ಮುತ್ತೈದೆಯರಿಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಸಾಧ್ಯವಾದಷ್ಟು ನನ್ನನ್ನು ಸಂಪರ್ಕಕ್ಕೆ ಬಂದು ಭರಣಿಗೆ ಬಂದು ಅದನ್ನು ನಮ್ಮ ಕಾಶಿ ವಿಶ್ವನಾಥನ ದೇವಾಲಯ ನಿರ್ಮಾಣ ಆಗಿದೆ, ಅಲ್ಲಿ ಬಂದು ಗುರುಗಳ ಒಂದು ಆಶೀರ್ವಾದವನ್ನು ತಗೊಳ್ಕೊಂಡು ಹೋಗಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಮುಂದಿನ ದಿನಗಳಲ್ಲಿ ಗುರುಗಳು ನಮ್ಮ ಒಂದು ಲಲಿತಾ ಸಹಸ್ರನಾಮ ಕಾರ್ಯಕ್ರಮವನ್ನು ನಾನು ಅಕ್ಟೋಬರ್ ಕೊನೆಯ ವಾರದಲ್ಲಿ ಹಮ್ಮಿಕೋಬೇಕು ಅಂಥೇಳಿ ನವರಾತ್ರಿ ನಿಮಿತ್ತ ಇಟ್ಕೊಂಡಿದ್ದೀನಿ. ಗುರುಗಳು ಕೂಡ ಅದಕ್ಕೆ ಆಗಮಿಸಬೇಕು. ಸಂದರ್ಭದಲ್ಲಿ ಮತ್ತು ನಾನು ಗುರುಗಳನ್ನು ಆಹ್ವಾನಿಸೋದಕ್ಕೆ ಜಿ ಕನ್ನಡ ಟಿ ವಿ ಅವ್ರನ್ನ ಸಂದರ್ಭದಲ್ಲಿ ಬಂದು ಅವರನ್ನ ಭೇಟಿ ಮಾಡಿ ಅವ್ರನ್ನ ಆಹ್ವಾನಿಸ್ತೇನೆ. ಹಾಗಾಗಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೂ ಭಾಗಿಯಾಗಬೇಕು. ಮತ್ತೊಮ್ಮೆ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಗುರು ಪಾದಗಳಿಗೆ ನನ್ನ ನಮಸ್ಕಾರ ಅಂತ ತಿಳಿಸ್ತಾ, ಹಾಗೆ ನಮ್ಮ ಶ್ರೀನಿವಾಸ್ ಗುರೂಜಿಯವರು ನಿಜವಾಗಿಯೂ ಬಹಳ ಹೆಮ್ಮೆ ಆಗ್ತಾಯಿದೆ. ಆ ವಯಸ್ಸಿಗೆ ಮೀರಿದ ಪ್ರೌಢತೆ ಅವರಿಗೂ ಕೂಡ ಅವ್ರ ಮನೆಯಲ್ಲಿ ನಾನು ಮಾತಾಡುವಾಗ ಹೇಳಿದೆ, ಆ ವಯಸ್ಸಿನ ಮೀರಿದ ಪ್ರೌಢತೆ, ಆ ಮಾತು, ನಡೆ ನುಡಿ ಹೇಗೆ ತಂದೆಯವರ ಒಂದು ಅನುಗ್ರಹದಿಂದ ಸಂಪೂರ್ಣ ಅವರಿಗೆ ಅದು ಅನುಗ್ರಹ ಆಗಿದೆ ಹೇಳುವಂಥದ್ದು ನನ್ನ ನಂಬಿಕೆ. ಹಾಗಾಗಿ ಅವರನ್ನು ಕೂಡ ನಾನು ಗೌರವಿಸ್ತಾ ಇದ್ದೇನೆ. ನಮಸ್ತೆ ಸರ್ ಶ್ರೀನಿವಾಸ್ ಗುರೂಜಿ ಅವರೇ. ನಮಸ್ತೆ ಸರ್. ಒಳ್ಳೆಯದಾಗಲಿ. ಇವತ್ತು ಸಮಯ ಸ್ವಲ್ಪ ಇದ್ದಿದ್ರೆ ನಮ್ಮನ್ನು ಇನ್ನೂ ಮಾತಾಡಿಸ್ತಾ ಇದೆ. ಇರಲಿ, ಒಳ್ಳೆಯದಾಗಲಿ. ಸುರೇಶ್ ಜಿ, ಹಂಗೆ ಕೈ ಕೊಡಿ. ತಾವು ಮಾತಾಡೋದಿಲ್ವಾ? ನೀವು ಪ್ರತಿ ಸತಿ ಮೌನವಾಗಿ ಆಶ್ರಮದ ಭಕ್ತಾನ ನಿಮ್ಮ ಬಾಗಿಲು ಹೆಣ್ಮಕ್ಕಳಿಗೆ ಹೇಳ್ತಾರೆ. ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಶುಭ, ಮಿಶ್ರ ಮತ್ತು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ತಿಳ್ಕೊಂಡಿದ್ದಾಯ್ತು. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ತಂತ್ರಸಾರ ಇದೆ, ಚುಟುಕು ತಂತ್ರಸಾರ ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಆ ಚುಟುಕು ತಂತ್ರಸಾರ ಏನಪ್ಪ ಅಂದರೆ, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತೆಲ್ಲರೂ ಕೂಡ ಶಿವ ಪಂಚಾಕ್ಷರಿ ಮಂತ್ರವನ್ನು ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಶಿವ ಪಂಚಾಕ್ಷರಿ ಸ್ತೋತ್ರ ಮಂತ್ರವನ್ನು ಶ್ರವಣಿಸ್ತಕ್ಕಂಥದ್ದು ಬಹಳ ಉತ್ತಮ. ಅದಾಗಿದ ಮೇಲೆ ಅದನ್ನು ಶ್ರವಣಿಸಿದ್ದಾಗಿದ ನಂತರ ಮಾರ್ಗ ಮಧ್ಯದಲ್ಲಿ ತುಂಬೆ ಹೂವು ಸಿಕ್ಕಿದ್ರೆ ಅದನ್ನು ತೆಗೆದುಕೊಂಡು ಹೋಗಿ ಶಿವಾಲಯದಲ್ಲಿ, ಶಿವನ ಸನ್ನಿಧಾನದಲ್ಲಿ, ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಇದನ್ನು ಮಾಡಿಸೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು, ಏನೇ ದೋಷಗಳಿರಲಿ, ಪ್ರತಿಯೊಂದು ಕೂಡ ದೂರ ಆಗ್ತಕ್ಕಂಥದ್ದಿದೆ. ಇದರ ಜೊತೆಗೆ ಮತ್ತೊಂದು ಸೂಕ್ಷ್ಮ ವಿಚಾರ ಏನಪ್ಪ ಅಂದರೆ, ಕಾಲಭೈರವೇಶ್ವರರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಕಾಲಭೈರವೇಶ್ವರನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದಷ್ಟು ಕಪ್ಪು ಶ್ವಾನಗಳಿಗೆ ಏನಾದರೂ ತಿಂಡಿ ತಿನಿಸನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಹಾಕೋದ್ರಿಂದ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ತಕ್ಕಂಥದ್ದಿರುತ್ತೆ. ಬಂದಿರತಕ್ಕಂಥ ದೋಷಗಳು, ಸಂಕಷ್ಟ ಎಲ್ಲೂ ಕೂಡ ದೂರ ಆಗುತ್ತೆ. ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಿಂಚಿತ್ತು ಭಗವಂತನ ಅನುಗ್ರಹದಿಂದ ಬರ್ತಕ್ಕಂಥ ದೋಷಗಳನ್ನು ಕಿಂಚಿತ್ತು ದೂರ ಮಾಡಿಕೊಂಡು ಇರೋದರಲ್ಲಿ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೆ. ನಾಳೆ ಗೌರಿ ಹಬ್ಬ. ತಾವೆಲ್ಲರೂ ಕೂಡ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಬಹಳ ವಿಶೇಷವಾಗಿ ಸೌಂದರ್ಯಭರಿತವಾಗಿ ಇವತ್ತು ನಾಳೆ ಗೌರಿ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಬಹಳ ಸೌಂದರ್ಯವಾಗಿರ್ತಕ್ಕಂಥದ್ದು, ಗೌರಿಯನ್ನು ಕೂಡಿಸಿರ್ತಕ್ಕಂಥದ್ದು, ತಾಯಿ ಅನುಗ್ರಹವನ್ನು ಪಡಿತಕ್ಕಂಥದ್ದು, ತಾಯಿ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಗಣೇಶನ ಹಬ್ಬವನ್ನು ಆಚರಿಸಬೇಕು. ಆರೋಗ್ಯಕರವಾಗಿರ್ತಕ್ಕಂಥ ಗಣೇಶನ ಹಬ್ಬವನ್ನು ಆಚರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ.